ನಾನು 1 ಮತ್ತು 1ರಿಂದ 10ನೇ ತರಗತಿವರೆಗೆ ಓದಿದ್ದು ನಮ್ಮ ಊರಿನಲ್ಲಿಯೇ ಕನ್ನಡ ಮೀಡಿಯಂನಲ್ಲಿ. ನಮ್ಮದು ಒಂದು ಊರಿನೊಳಗಡೆ ಇರಲಿಲ್ಲ ಮನೆ, ಒಂದು ತೋಟದೊಳಗಡೆ ಇದ್ದಂಥ ಒಂದು ಸಣ್ಣ ಮನೆ. ಆಲ್ಮೋಸ್ಟ್ ನಮಗೆ ಒಂದು 8-9ನೇ ಕ್ಲಾಸಿಗೆ ಬರೋವರೆಗೂ ಸಹ ಏನು ಪವರ್ ಕನೆಕ್ಷನ್ ಇರಲಿಲ್ಲ. ಮತ್ತು ಎರಡನೇದು, ನಾವೊಂದು ಈ ಟಿ ವಿ ಮತ್ತು ಫಿಲಮ್ ಇದು ಯಾವುದು ನಾನು ಇಂಜಿನಿಯರಿಂಗ್ ಆಗೋವರೆಗೂ ನೋಡೇ ಇಲ್ಲ. ನನಗೆ ಟಿ ವಿ ನೋಡಿಲ್ಲ. ನಾನು ಮತ್ತು ನನ್ನ ತಂಗಿಗೆ ಈ ಪುಸ್ತಕಗಳು ಜಾಸ್ತಿ ಹವ್ಯಾಸ. ನಮ್ಮ ಮನೆಯಲ್ಲಿ ಆಗಿನ ಕಾಲಕ್ಕೆ ನಮ್ಮ ತಂದೆ ತಾಯಿ ಸುಮಾರು 7-8 ಸಾವಿರ ಪುಸ್ತಕಗಳನ್ನು ಇಟ್ಟಿದ್ರು. ಪುಸ್ತಕಗಳ ಜೊತೆ ಜೀವನ. ಹಾಗಾಗಿ ನಮ್ಮ ಕಲಿಕೆಯ ವಿಧಾನ ಬೇರೆ ರೀತಿಯಲ್ಲೇ ಆಯಿತು. ಮತ್ತು ಒಂದು PUCಯನ್ನು ತುಮಕೂರಿನಲ್ಲಿ ಒಂದು ವಾಸವಿ PU ಕಾಲೇಜ್ ಅಂತ ಓದಿದ್ದು. ನಾನು ಕನ್ನಡ ಮೀಡಿಯಂನಿಂದ ಬಂದಿದ್ರೂ ಸಹ ನಾನು ಆಗ ಈ PCMBಯಲ್ಲಿ ನಮ್ಮ ತುಮಕೂರು ಡಿಸ್ಟಿಕ್ಕಿನ ಟಾಪರ್. ನೀವು ನಂಬಲಿಕ್ಕಿಲ್ಲ, ಆಗ ನಮಗೆ CET ಇತ್ತು, ಕಾಂಪಿಟಿಕೆ ಅಂತ ಹೇಳಿ ಆಗಷ್ಟೇ ಸ್ಟಾರ್ಟ್ ಆಗಿತ್ತು. ನಾನು CETಯಲ್ಲಿ ನಂದು ಮೆಡಿಕಲ್ ರ್ಯಾಂಕಿಂಗು ಬರೀ 222, ಇಂಜಿನಿಯರಿಂಗ್ ರ್ಯಾಂಕಿಂಗ್ 40. ಅದಾದ ನಂತರ ನಾನು ಮೆಡಿಕಲ್ ಲೈನಿಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು. ಮತ್ತು ಮೆಡಿಕಲ್ ಲೈನನ್ನು ತಕ್ಕೊಳ್ಳಿಲ್ಲ. ತುಮಕೂರಿನ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸನ್ನು ತಗೊಂಡೆ. ಆಫ್ಟರ್ ದಟ್ ಕಾಲೇಜಿನಲ್ಲಿ ಇರಬೇಕಾದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. DRDO ಅಂತ ಹೇಳಿ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಒಂದು ಆರ್ಮಿಯ ಒಂದು ವಿಂಗ್, ಅದಕ್ಕೂ ಸೆಲೆಕ್ಷನ್ ಆಗಿದೆ. ಮತ್ತು ಅಕ್ಸೆಂಚರ್ ಅಂತ ಇನ್ನೊಂದು ಕಂಪ್ನಿಗೆ ಸಹ ಸೆಲೆಕ್ಷನ್ ಆಗಿದೆ. ನಮಗೆ ಅಕ್ಸೆಂಚರ್ನವರು ಬೇಗ ಜಾಯ್ನಿಂಗ್ ಲೆಟರ್ ಕೊಟ್ಟರು, ಜಾಯ್ನ್ ಆಗಿ ಒಂದು 3 ತಿಂಗಳಿಗೆ ನಾನು ಅಲ್ಲಿಂದ ಕೆಲಸದಿಂದ ಬಂದು ಮತ್ತು ನಾನು MTech ಹೋದೆ. MTech ಇನ್ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಬ್ಯಾಂಗ್ಳೂರಲ್ಲಿ. ಆ ನಂತರ MTech ಆದ ನಂತರ ಅದು ಕಂಟಿನ್ಯೂಟಿ PhD ಆಗಬೇಕು ಅಂತ ಹೇಳಿ ನಾನು ಮತ್ತೆ ಅಮೇರಿಕಾದ ಪನಾಮಾದಲ್ಲಿ ನನ್ನ PhDಯನ್ನು ಅಡ್ವಾನ್ಸ್ಡ್ ಹೈಯರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನಲ್ಲಿ ನನ್ನ PhDಯನ್ನು ಮುಗಿಸಿದೆ. ನಾನು ನನ್ನ ವಿದ್ಯಾರ್ಥಿ ಇಲ್ಲ, ಇದನ್ನು ಚಪ್ಪಾಳೆ ಹೊಡೆಯೋ ಟೈಮ್ ಅಲ್ಲ, ಸ್ಟಿಲ್ ಇಟ್ಸ್ ಎ ಜರ್ನಿ, ಇನ್ನೂ ಡೆಸ್ಟಿನೇಷನ್ ತಲುಪಿಲ್ಲ. ಬಟ್ ಇದಾದ ನಂತರ ನನಗೆ ಅನಿಸಿದ್ದ ವಿಷಯ ಏನಂತ ಹೇಳಿದರೆ, ನಾವು ಓದಿದ್ದು ಏನನ್ನ ಕಲ್ತ್ವಿ ಅನ್ನೋದನ್ನ ಯೋಚನೆ ಮಾಡಬೇಕಾದ್ರೆ ನನಗೆ ಅನ್ನಿಸ್ತಾ ಇರೋದು, ಈಗಲೂ ಅನ್ನಿಸ್ತಾ ಇರೋದು, ನಾಲೆಡ್ಜ್ ಅನ್ನೋದು ಎಟರ್ನಲ್, ಅದು ಜ್ಞಾನ ಅನ್ನೋದು ಅನಂತವಾಗಿರ್ತದೆ, ಅದು ಮುಗಿಯೋದೇ ಇಲ್ಲ ಯಾವತ್ತು. ಮತ್ತೆ ಅನ್ನಿಸ್ತು ಏನಂತಂದ್ರೆ, ನಾನು ಹೋಗ್ತಾ ಇರೋ ಸ್ಟ್ರೀಮ್ನಲ್ಲಿ ಏನು ಪರಿಪಕ್ವವಾಗಿ ಏನು ಕಲ್ತಿಲ್ಲ. ಹಾಗಾಗಿ ಕಲಿಯುವಂಥ ವಿಷಯವನ್ನು ಸಮಗ್ರವಾಗಿ ತಿಳ್ಕೊಳ್ಬೇಕು ಅನ್ನೋ ವಿಷಯವಾಗಿ ಒಂದು ಎನ್ವಿರಾನ್ಮೆಂಟಲ್ ಸೈನ್ಸ್ MSc ಜಾಯ್ನ್ ಆದೆ. ಅದೊಂಥರ ವಿಶೇಷವಾದಂಥ ಅನುಭವ ಕೊಡ್ತು. ಬೇರೆ ಬೇರೆ ಡಿಸಿಪ್ಲಿನ್ಸ್ ಹೇಗಿರುತ್ತೆ ತಿಳ್ಕೊಳ್ಳೋಣ, ಆರ್ಟ್ಸಲ್ಲಿ ಹೇಗಿರುತ್ತೆ, ಕಾಮರ್ಸ್ ಹೇಗಿದೆ ಅನ್ನೋದು ಅದನ್ನು ಅಭ್ಯಾಸ ಮಾಡ್ತಾ ಹೋದೆ. ಆ್ಯಕ್ಚುಲಿ ನಾನು ಕೆಲವೊಂದು ವಿಷಯಗಳನ್ನ ಏನೇನು ಸ್ಟಡಿ ಮಾಡಿದ್ದೀನಿ ಅದರದ್ದು ಎಕ್ಸಾಮ್ಗಳನ್ನ ತಗೊಂಡಿಲ್ಲ. ಎಕ್ಸಾಮ್ ತಗೊಂಡಿದ್ರೆ ಸಾಧಾರಣ ಒಂದು 100 ಕ್ಲಾಸ್ ಆಗ್ತಿತ್ತು ಡಿಗ್ರಿ. ಯಾವುದು ರೆಕಾರ್ಡ್ ಪರ್ಪಸ್ಸಿಗೋಸ್ಕರ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೇನೆ, ಅವುಗಳದ್ದು 67 ಆಗಿದೆ. ಬಟ್ ಆದರೆ ಇನ್ನು ಎಕ್ಸಾಮ್ ತಕ್ಕೊಳ್ದಲೇ ಇರೋದು, ಇದನ್ನು ಓದ್ತಾ ಇರುವಂಥ ವಿಷಯಗಳು ಅಂತ ಹೇಳಿ ತಕ್ಕೊಂಡು ಹೋದಾಗ ಅವಾಗ ಅನ್ನಿಸ್ತಾ ಇದ್ದದ್ದು ಏನಂತ ಹೇಳಿದ್ರೆ, ನಾವು ಒಂದು ಸಣ್ಣದಾದಂತಹ ಒಂದು ಡಿಗ್ರಿ ಇಟ್ಕೊಂಡು BA-ನ, BCom, BSc-ನ, ಇಂಜಿನಿಯರಿಂಗ್ನ ಅಥವಾ ಒಂದು ಮೆಡಿಕಲ್ನ ಒಂದು ಬೇಸಿಕ್ ಡಿಗ್ರಿ ಮಾಡಿಕೊಂಡು ನಾವು ಏನೋ ಕಲ್ತ್ಬಿಟ್ಟಿದ್ದೀವಿ ಅಂತ ಹೇಳಿ ಒಂದು ಜಂಬದಲ್ಲಿ ಇರ್ತೀವಲ್ಲ, ನಮ್ಮಂಥ ದೊಡ್ಡ ಅಜ್ಞಾನಿಗಳು ಬೇರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಿಲ್ಲ. ಅದೊಂದು ಇಂಟ್ರೊಡಕ್ಷನ್ ಅಷ್ಟೇ. ಇವತ್ತಿನ ಯಾವುದೇ ಬ್ಯಾಚುಲರ್ ಡಿಗ್ರಿಯಿಂದ ಜೀವನವನ್ನು ಸಮಗ್ರವಾಗಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಪ್ರಪಂಚವನ್ನು ಸಮಗ್ರವಾಗಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಈ ಸಮಾಜವನ್ನು ಸಮಗ್ರವಾಗಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಈ ಸಮಗ್ರವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಒಂದು ಓಪನ್ ಮೈಂಡ್ ಇಟ್ಕೊಳ್ಬೇಕು. ಓಪನ್ ಮೈಂಡ್ ಅದೇನಂತಂದ್ರೆ ಎಲ್ಲದನ್ನು ಸ್ವೀಕರಿಸಬೇಕು. ನಾಲೆಡ್ಜ್ ಅನ್ನೋದು ಯಾವ ದಿಕ್ಕಿನಿಂದ ಬಂದ್ರೂ ಸಹ ಸ್ವೀಕರಿಸಬೇಕು. ಆ ಒಂದು ಸ್ವೀಕರಿಸಿದಾಗ ಏನಾಗ್ತದೆ, ನಮ್ಮ ತಿಳುವಳಿಕೆ ಮಟ್ಟ ಅನ್ನೋದು ಜಾಸ್ತಿ ಆಗ್ತಾ 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 ಹೋಗುತ್ತೆ. ನಾವು ಆ ಕಲಿಯುವ ಪ್ರಯತ್ನವನ್ನು ಸಮಾಜದೊಟ್ಟಿಗೆ ಬದುಕುವುದನ್ನು ಕಲಿಬೇಕು ಅಂತ ಹೇಳಿದ್ರೆ, ಮೇಡಮ್ ಹೇಳ್ತಾ ಇದ್ರು, ಕೆಲವು
ಕಾರ್ಪೊರೇಟ್ ಕಾಲೇಜುಗಳದ್ದು ದೊಡ್ಡ ದೊಡ್ಡ ಕಾಲೇಜು ಒಂದೇ ಕಡೆ 2,000-3,000 ಜನರನ್ನ ಇಟ್ಕೊಂಡು ಮಾಡೋದಕ್ಕೂ ಆ ಕಾಲೇಜಿಗೂ ಕೋಳಿ ಫಾರ್ಮ್ಗೂ ಏನು ವ್ಯತ್ಯಾಸ ಇದೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್, ದಿಸ್ ಇಸ್ ಮೈ ರಿಸರ್ಚ್. ಕೋಳಿ ಫಾರ್ಮ್ನಲ್ಲಿ ಅಷ್ಟೇ, ಕೋಳಿ ಫಾರ್ಮ್ನಲ್ಲಿ ನೀವು ನೋಡಿದ್ದೀರ, ಕೋಳಿಗಳನ್ನು ಕೂಡ ಹಾಕಿರ್ತಾರೆ, ಅದು ಊಟ ಕೊಡುತ್ತೆ, ಅದು ತೂಕ ಆಗುತ್ತೆ, ಒಳ್ಳೆ ತೂಕ ಬರೋದಂಗೆ ಮಾಡ್ತಾರೆ. ಆಯ್ತು, ಅಂದರೆ ಆ ಕೋಳಿಯ ಜೀವನದ ಉದ್ದೇಶ ಏನು? ಚೆನ್ನಾಗಿ ಕಾಳು ತಿನ್ನೋದು, ದಪ್ಪಗಾಗೋದು, ಇನ್ನೊಬ್ರು ಯಾರೋ ಚಿಕನ್ ಮಾಡ್ಕೊಂಡು ತಿಂತಾರೆ. ಹಾಗಾದ್ರೆ ಕೋಳಿಯ ಜೀವನ ನಮ್ದು ಆಗ್ಬೇಕಾ? ಹಾಗಾಗಿ ನಾವೇನ ಕಲಿಯುತ್ತೇವೆ, ನಮ್ಗಿರ್ಬೋದಂತ ಅವಕಾಶಗಳೇನು? ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಬೇರೆ ಬೇರೆ ದೇಶಗಳಲ್ಲಿ ಸಹ ಹೋಗಿದ್ದೇನೆ. ಮತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕಾಲೇಜಿಗೆ ನಾನು ಸಹ ಲೆಕ್ಚರರ್ ಇದ್ದೇನೆ. ಅಲ್ಲಿ ಕೇವಲ IAS ಆಫೀಸರ್ಸ್ ಮಾತ್ರನೇ ನಮಗೆ ಬರೋದು ಟ್ರೈನಿಂಗಿಗೆ. ಪ್ರತಿಯೊಬ್ಬ IAS ಆಫೀಸರು ಒಂದು ಇದು ಬೇಕಂದ್ರೆ ಪ್ರಮೋಷನ್ ಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಇನ್ಕ್ರಿಮೆಂಟ್ ಬೇಕು ಅಂತ ಹೇಳಿದ್ರೆ ಒಂದು ಮಿಡ್ ಕ್ಯಾಪ್ ಟ್ರೈನಿಂಗ್ ಅಂತ ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಆ ಮಿಡ್ ಕ್ಯಾಪ್ ಟ್ರೈನಿಂಗಿಗೋಸ್ಕರ ಬರ್ತಾರೆ. ಅವರೊಟ್ಟಿಗೆಲ್ಲ ಡಿಸ್ಕಸ್ ಮಾಡಬೇಕು ಅಂತ ಹೇಳಿಂದ ಹೋಗುವಾಗ ಅವಾಗ ನಮ್ಗೆ ಅನ್ಸೋದು, ಒಂದು ವಿಷಯವನ್ನು ಸಮಗ್ರವಾಗಿ, ಇಡೀ ದೇಶವನ್ನು ಸಮಗ್ರವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ನಾವು ಕಲಿತಾ ಇರ್ತಕ್ಕಂತಹ ವೇ, ಅಥವಾ ನಾವೊಂದು ಯಾವುದೋ ಒಂದು ಕಾಲೇಜ್ನಲ್ಲಿ ಹಾಸ್ಟೆಲ್ನಲ್ಲಿ ಕೂಡ ಹಾಕ್ಕೊಂಡು ಅವ್ರಿಗೆಲ್ಲ ಯಾವುದೋ ಒಂದು ಥಿಯರಿನ ಹೇಳ್ಕೊಡೋವಂಥದ್ದು ಇದೆಯಲ್ಲ, ಇದರಿಂದ ನಾವು ರಿಸೋರ್ಸಸ್ಗಳನ್ನ ಕಟ್ಟಿ ಹಾಕ್ತಿದ್ದೇವೆ. ಮತ್ತು ನಿಮ್ಗೆಲ್ಲರಿಗೂ ಮನಸ್ಸಲ್ಲಿ ಒಂದು ಇರಬಹುದು, ಏನಂತಂದರೆ ನಾನು ಇಂಜಿನಿಯರ್ ಆದರೆ ಒಳ್ಳೆ ಲೈಫ್ ಸೆಟ್ಲ್ ಆಗ್ತದೆ, ನಾನು MBBS ಮಾಡಿದರೆ ನನ್ನ ಲೈಫ್ ಸೆಟ್ಲ್ ಆಗ್ತದೆ ಅಂತ ಹೇಳಿದ ಆಯ್ತಾ. ಸೊ ಈಗ ಪ್ರಸ್ತುತವಾಗಿ ಸುಮಾರು 2,000 ಜನರಿಗೆ ಒಬ್ಬರು ಡಾಕ್ಟರ್ ಇದ್ದಾರೆ. ನೀವು ಡಾಕ್ಟರ್ ಆಗೋ ಅಷ್ಟೊತ್ತಿಗೆ ಅದು ಸಾಧಾರಣ ಒಂದು 100 ಜನಕ್ಕೆ ಒಬ್ಬರು ಡಾಕ್ಟರ್ ಬಂದಿರ್ತಾರೆ. ಮತ್ತೆ ಹಾಗಾಗಿ ನೀವು ಸಹ ಡಾಕ್ಟರ್ ಆದ ನಂತರ ಪೇಷಂಟ್ಸ್ಗಳು ನಿಮ್ಗೆ ಎಲ್ಲಿಂದ ಸಿಗ್ತಾರೆ? ನಿಮಗೆ ಕ್ಲೈಂಟ್ಸ್ ಎಲ್ಲಿ ಸಿಗ್ತಾರೆ? ಈಗ ಒಂದು ಟ್ರೆಂಡ್ ನಡೀತಾ ಇದೆ, ಇಂಜಿನಿಯರಿಂಗ್ ಟಾಪ್ ಕಾಲೇಜಿಗೆ ಹೋಗಬೇಕು, ಮೆಡಿಕಲ್ ಸೀಟ್ಗಳನ್ನು ತಗೊಳ್ಬೇಕು, ಅಥವಾ ನಾನು CA ಓದಬೇಕು, ಇಲ್ಲ IAS ಓದಬೇಕು, ಈ ಥರದ್ದನ್ನೇ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವನ್ನ ಓದಿ ತಪ್ಪಿಲ್ಲ, ನಾನು ಇದರಲ್ಲಿ ಯಾವುದು ತಪ್ಪು ಅಂತ ನಾನು ಹೇಳೋದಿಲ್ಲ. ಬಟ್ ಆದರೆ ನೀವು ಇದನ್ನು ಓದಬೇಕು ಅನ್ನೋದನ್ನ ವಿಷಯವನ್ನು ಇಟ್ಟುಕೊಂಡು ಒಂದು ಕಾಮನ್ ಸೆನ್ಸನ್ನು ಕಳ್ಕೊಳ್ತಾ ಇರೋದು ತುಂಬ. ನನ್ನದು ಸ್ವಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ, ನಾನು ನಮ್ಮ ಊರಿನಲ್ಲೇ ಇರ್ದಿದ್ರೆ, ನಮ್ಮ ಊರಿನಲ್ಲೇ ಒಂದು 10ನೇ ಕ್ಲಾಸ್ವರೆಗೂ ಓದ್ತಲೇ ಇದ್ದಿದ್ರೆ ನಮಗೆ ಕಾಮನ್ ಸೆನ್ಸ್ ಅನ್ನೋದು ಬರ್ತಲೇ ಇರಲಿಲ್ಲ ಅನ್ಸುತ್ತೆ. ನಿಮಗೆ ಮತ್ತು ಯಾವುದೋ ಬೆಂಗಳೂರಿನಲ್ಲಿಯೋ, ಮಂಗಳೂರಿನಲ್ಲಿಯೋ, ಮುಂಬೈನಲ್ಲಿರೋ ಮಕ್ಕಳಿಗೆ ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದರೆ ನಿಮಗೆ ಇರ್ಬೋದಂಥ IQ ನಿಮ್ಮಲ್ಲಿ ಅರ್ಧನೂ ಇರೋದಿಲ್ಲ ಅವರಿಗೆ. ಎಂತಂದರೆ ನೀವು ಲೈಫನ್ನ ನ್ಯಾಚುರಲ್ ಆಗಿ ಜೀವಿಸ್ತೀರ, ಸುತ್ತಮುತ್ತ ವಾತಾವರಣ ನೋಡ್ತೀರಾ, ನಮ್ಮ ರೂರಲ್ ಎಕೋಸಿಸ್ಟಮ್ ಹೇಗಿದೆ ಅನ್ನೋದು ಗೊತ್ತಿದೆ, ಜೀವನ ಹೇಗೆ ಅಂತ ಗೊತ್ತಿದೆ, ಅಪ್ಪ ಅಮ್ಮನ ಜೊತೆ ಬದುಕ್ತಾ ಇದ್ದೀರಾ, ಚಿಕ್ಕಪ್ಪ ದೊಡ್ಡಪ್ಪ ಇವ್ರ ಜೊತೆ ಎಲ್ಲ ನೋಡ್ತಾ ಇದ್ದೀರಾ, ಹಳ್ಳಿ ವಾತಾವರಣ ನೋಡ್ತಾ ಇದ್ದೀರಾ. ನಮ್ಮ ದೇಶ ನಿಂತಿರೋದು ಗ್ರಾಮೀಣ ಭಾಗದಲ್ಲಿ ಅಂತಂದರೆ ಆ ಗ್ರಾಮೀಣ ಭಾಗದ ಸೊಗಡನ್ನು ಸಹ ನೋಡ್ತಾ ಇದ್ದೀರಾ. ಇವು ಏನಂತ ಮಾಡ್ಕೊಳುತ್ತೆ, ನಾವು ನಮ್ಮ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂತಹ ಈ ಥ್ರೆಶೋಲ್ಡ್ ಎಜುಕೇಷನನ್ನು ಮೊದಲೇ ಕೊಟ್ಬಿಡುತ್ತೆ. ಪ್ರತಿಯೊಬ್ಬರೂ ಸಹ ಏನು ಬೆಳೆಯೋದು ಅವರ ಅಪ್ಪದಿರೋ ಭುಜದ ಮೇಲೆ. ಅಂದರೆ ಅವ್ರ ತಂದೆ ತಾಯಿ ಏನು ಪ್ಲಾಟ್ಫಾರ್ಮ್ ಹಾಕೊಡ್ತಾರೋ ಅದರ ಮೇಲ್ಗಡೆ ನಿಮ್ಮ ಭವಿಷ್ಯ, ನಿಮ್ಮ ಬೆಳವಣಿಗೆ ನಿಂತಿರ್ತದೆ. ಹಾಗಾಗಿ ಇಲ್ಲಿ ಎಲ್ಲರ ಬದುಕು ಉತ್ಕೃಷ್ಟವಾದಂಥ ನಾಲೆಡ್ಜನ್ನು ಕೊಡುತ್ತೆ. ಬಹಳಷ್ಟು ಸಿಟಿಯಲ್ಲಿರುವಂಥ ಹುಡುಗರುಗಳಿಗೆ ಹಾಲು ಎಲ್ಲಿಂದ ಬರುತ್ತೆ ಅಂದರೆ ಒಂದು ಪ್ಯಾಕೆಟಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಅವ್ರಿಗೆ ಹಸು ಹಾಲು ಕೊಡುತ್ತೆ ಅಂತ ಗೊತ್ತಿಲ್ಲ, ಮತ್ತು ಮರಗಳನ್ನು ಗುರುತಿಸೋದು ಗೊತ್ತಿಲ್ಲ, ಎಷ್ಟೊಂದು ಬಗೆಯ ಹಣ್ಣು ಹೂವುಗಳನ್ನ ಗುರುತಿಸೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋ ತರಕಾರಿ ಅಂದರೆ ಒಂದು 5 ಥರ ಇರುತ್ತೆ, ಹಣ್ಣು ಅಂದರೆ ಯಾವುದೋ ಒಂದು 5 ಥರ ಅಂಗಡಿಯಲ್ಲಿ ಸಿಗುತ್ತೆ, ಅದು ಮಾತ್ರ ಗೊತ್ತು. ಹಾಗಾಗಿ ಜೋಳ ಹೇಗೆ ಬರುತ್ತೆ ಅಂದರೆ ಅದೆಲ್ಲ ಸುಳಿದಿರ್ತಾರೆ, ಪ್ಯಾಕೆಟಲ್ಲಿ ಇರುತ್ತೆ, ಅದು ತೆನೆಯಾಗಿ ಬರ್ತದೆ ಅನ್ನೋದು ಕಲ್ಪನೆ ಅವರಿಗಿಲ್ಲ. ಈ ಎಲ್ಲ ಏನಂತಂದರೆ ನಾವು ಹೇಗೆ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತೇವೆ ಅನ್ನುವಂತಹ ಮೂಲ ಸತ್ವವನ್ನೇ ಕಡಿಮೆ ಮಾಡಿಬಿಡುತ್ತೆ. ನಿಮಗೆ ಇನ್ನೊಂದೇನು ವಿಷಯ ಅಂತ ಹೇಳಿದರೆ, ಎಲ್ಲರೂ ಸಹ ನಾನು ಇಂಜಿನಿಯರ್ ಆಗಬೇಕು, ಮೆಡಿಕಲ್ ಆಗಬೇಕು ಅನ್ನೋ ರೇಸ್ನಲ್ಲಿ ಹೊರಟು ಬೇರೆ ಬೇರೆ ಜಾಗಗಳೆಲ್ಲ ಸ್ಪೇಸೇ ಕ್ರಿಯೇಟ್ ಆಗಿದೆ. ಆ ಸ್ಪೇಸ್ ಕ್ರಿಯೇಟ್ ಆಗಿರೋ ರೀತಿಯಲ್ಲಿ ಅಲ್ಲಿ ಸರಿಯಾದ ರೀತಿಯ ಸಂಶೋಧನೆಗಳು, ಬಳಕೆಗಳೇ ಆಗ್ತಾ ಇಲ್ಲ.
ಹಾಗಾಗಿ ಆ ಕೊರತೆ ಪ್ರಪಂಚಕ್ಕೆ ಕಾಡಲಿಕ್ಕೆ ಶುರುವಾಗಿದೆ. ಮತ್ತೆ ನೀವೇನಾದರೂ ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳಿ ಯೋಚನೆ ಮಾಡಿದರೆ, ಸೈಂಟಿಫಿಕ್ ರಿಸರ್ಚ್ ಅನ್ನೋದು ಎಲ್ಲ ದೇಶಗಳನ್ನು ಸಹ ಪಾರ್ಟಿಸಿಪೇಟ್ ಮಾಡ್ತಿದೆ. ನಮ್ಮ ದೇಶದ ನಿಜವಾದ ಸತ್ವ ಅಡಗಿರ್ತಕ್ಕಂಥದ್ದು ಮಾನವ ಶಕ್ತಿ ಮೇಲೆ, ಹ್ಯೂಮನ್ ರಿಸೋರ್ಸ್ ಮೇಲೆ. ಆ ಹ್ಯೂಮನ್ ರಿಸೋರ್ಸ್ ಅನ್ನೋದು, ಈಗ ಉದಾಹರಣೆಗೆ ನಾವಿಲ್ಲೊಂದು ಪ್ರೋಗ್ರಾಮ್ನಲ್ಲಿ ಕೂತಿದ್ದೇವೆ. ಈ ಪ್ರೋಗ್ರಾಮ್ನಲ್ಲಿ ಕೂತಿರ್ಬೇಕಾದ್ರೆ ಸುಮಾರು ಒಂದು 200-300 ಜನ ಮಕ್ಕಳು ನೀವು ಇಲ್ಲಿ ಕೂತಿದ್ದೀರಿ. 200-300 ಜನ ಮಕ್ಕಳಿಗೋಸ್ಕರ ನಾನೇನಾದ್ರು 1 ಗಂಟೆ ಸ್ಪೆಂಡ್ ಮಾಡ್ತಿದ್ದೀನಿ ಅಂತಂದರೆ, ಅದೇನಾದ್ರು ಉಪಯೋಗ ಆಗ್ತದೆ ಅಂತಂದರೆ ನಮ್ಮ ದೇಶಕ್ಕೆ 200-300 ಗಂಟೆ ಟೈಮು ವೇಸ್ಟ್ ಆದಾಗ, ನಿಮ್ಮ 1 ಗಂಟೆನೂ ಸಹ ನಮ್ಮ ದೇಶಕ್ಕೆ ವೇಸ್ಟ್ ಆದಾಗ. ಅದರ ಪ್ರೊಡಕ್ಟಿವಿಟಿಯನ್ನು ಯೋಚನೆ ಮಾಡುವಂಥದ್ದು ಆಗಬೇಕು. ಯಾವ ಹಂತದಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡಲೇಬೇಕು. ಯಾಕಂತ ಹೇಳಿದ್ರೆ, ನೀವು ಒಂದು ವಿಷಯ ನೆನಪಿಟ್ಕೊಳ್ಳಿ, ನೀವು ಓದ್ತಾ ಇರೋದು ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ನೀವು ಇಂಟರ್ನ್ಯಾಷನಲ್ ಅಂತಂದರೆ ಏನಂತ ಅಂದ್ಕೊಂಡಿದ್ದೀರಾ? ಅಥವಾ ಕೇವಲ ಇದೇನಾದರೂ ನಮಗೊಂದು ಹೆಮ್ಮೆ ವಿಷಯ ಅಥವಾ ನಮ್ಮ ಪ್ರೆಸ್ಟೀಜ್ ವಿಷಯ ಅಂತ ಅಂದ್ಕೊಂಡಿದ್ರೆ ತಪ್ಪು. ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಎಜುಕೇಷನ್ ನೀವು ಬೇರೆ ದೇಶದಲ್ಲಿ ಹೋದಾಗೂ ಸಹ ಇದೇ ಥರದ ಎಜುಕೇಷನ್ ಸಿಸ್ಟಮ್ ಇರ್ತದೆ ಅಂತ. ಯಾಕಂತ ಹೇಳಿದ್ರೆ, ಬೇರೆ ದೇಶದಲ್ಲಿ ಹೋಗಿ ಸ್ಕೂಲ್ಗಳದ್ದು ಅದರದ್ದು ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಇರುತ್ತೆ. ಬೆಂಚು ಹೀಗೆ ಇರುತ್ತೆ, ಚೇರು ಹೀಗೆ ಇರುತ್ತೆ, ಮೈಕು ಹೀಗೆ ಇರುತ್ತೆ, ಸ್ಟೇಜು, ಲೆಕ್ಚರ್ಸ್ ಎಲ್ಲ ಹೀಗೇನೆ ಇರುತ್ತೆ. ಮತ್ತೆ ಅಲ್ಲಿ ಕರೆಂಟ್ ಬಳಸ್ತಾರೆ, ಅದಕ್ಕೂ 50 ಹರ್ಟ್ಸಲ್ಲಿ ಕರೆಂಟ್ ಬರುತ್ತೆ, ಎಲೆಕ್ಟ್ರಿಸಿಟಿ. ಇಲ್ಲೂ ಸಹ ಅದೇ ಇದೆ. ನೀವು ಮೊಬೈಲ್ನೆಲ್ಲ ನೋಡ್ತಾ ಇದ್ರೆ ನೀವು 4G 5G ಬಳಸ್ತೀರ, ಆ ದೇಶದಲ್ಲೂ 4G 5G ಇದೆ. ಅಲ್ಲೊಂದು ಡಾಂಬಾರ್ ರೋಡ್ ಇದೆ ಅಂತಂದರೆ ಆ ದೇಶದಲ್ಲೂ ಅದೇ ಥರಕ್ಕಿದೆ. ಅಲ್ಲೂ ಬಸ್ ಇದೆ, ಮಕ್ಕಳನ್ನ ಪಿಕಪ್ ಮಾಡುತ್ತೆ, ಇದೇ ಥರ ಯೂನಿಫಾರ್ಮು ಶೂಸ್ ಹಾಕೊಂಡು ಬರ್ತೀರಾ ಅಂತ ಹೇಳಿದರೆ, ನೀವು ಓದ್ತಾ ಇರೋದು ಯಾವುದು ಲೋಕಲ್ ಲೆವೆಲ್ ಎಜುಕೇಷನ್ ಅಲ್ಲ. ನೀವು ಯೋಚನೆ ಮಾಡ್ಬೋದು, ನಾನು CBSE ಓದ್ತಾ ಇದ್ದೀನಿ ನ್ಯಾಷನಲ್ ಲೆವೆಲ್ ಅಂತ. ಅಲ್ಲ, ನೀವು ಕಾಂಪೀಟ್ ಮಾಡ್ತಾ ಇರೋದು ಗ್ಲೋಬಲ್ ಅಲ್ಲಿ. ಈ ಕಾಂಪಿಟೇಷನ್ ಇರುವಂಥದ್ದು ಗ್ಲೋಬಲ್ ಲೆವೆಲಲ್ಲಿ, ಅದಕ್ಕೆ ಪ್ರಿಪ್ರೇಷನ್ ಆಗುವಂಥದ್ದಲ್ಲಿ. ಆದರೆ ನೀವೇನಾದರೂ ಈ ಹಂತದಲ್ಲಿ ಎಜುಕೇಷನ್ನಿಂದ ವಿಮುಖರಾದರೆ, ಕಲಿಯುವ ಹಂತದಲ್ಲಿ ಕಲಿಯೋದನ್ನು ಅರ್ಥ ಮಾಡ್ಕೊಳ್ಳೋದಲ್ಲದೆ ವಿಮುಖರಾದರೆ, ಬೇರೆ ವಿಷಯಗಳಿಗೆ ಅಟ್ರಾಕ್ಟ್ ಆದರೆ, ಅದು ನೀವೇ ಮಾಡ್ಕೊಳ್ಬಹುದಾದಂಥ ಅನ್ಯಾಯ. ಹಾಗಾಗಿ ನೀವು ಅತಿ ಹೆಚ್ಚು ಮಾಡ್ಕೊಳ್ಬೇಕಿರುವಂಥದ್ದೇನು? ನೀವು ಸೆಲ್ಫ್ ಎಸ್ಟೀಮ್ ಮಾಡ್ಕೊಳ್ಳಿಕ್ಕೆ, ನೀವು ಜಾಸ್ತಿ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅಂತ ಟ್ರೈ ಮಾಡೋದು. ಎಲ್ಲರೂ ಮೊಬೈಲ್ ಅಕ್ಸೆಸ್ ಮಾಡೇ ಮಾಡ್ತೀರಿ. ನಿಮ್ಮ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದರೂ ಮನೆಗೆ ಗೊತ್ತಿರಂಗೆ ನಿಮ್ಮ ಪೇರೆಂಟ್ಸ್ ಮೊಬೈಲ್ ತಗೊಂಡು ನೋಡ್ತೀರಿ. ಆದರೆ ಆ ಮೊಬೈಲ್ನಲ್ಲಿ ನೋಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಕೆಲವೊಮ್ಮೆ ಕರ್ನಾಟಕದ ಬಗ್ಗೆ ತಿಳ್ಕೊಂಡ್ರಿ, ಎನ್ವಿರಾನ್ಮೆಂಟ್ ಬಗ್ಗೆ ಏನು ತಿಳ್ಕೊಂಡ್ರಿ, ವೈಲ್ಡ್ ಲೈಫ್ ಬಗ್ಗೆ ಏನು ತಿಳ್ಕೊಂಡ್ರಿ ಅಂತೆಲ್ಲ. ನಾನು ಆ್ಯಸ್ ಅನ್ ಅನಿಮಲ್ ವೆಲ್ಫೇರ್ ಬೋರ್ಡಿನ ಸರ್ಕಾರದ ರೆಪ್ರೆಸೆಂಟೇಟಿವ್ ಆಗಿ ಭಾಳಷ್ಟು ಶಾಲೆಗಳಿಗೆ ಹೋಗಿದ್ದೇನೆ. ಈ ವನ್ಯಜೀವಿಗಳ ಬಗ್ಗೆ, ವೈಲ್ಡ್ ಲೈಫ್ ಬಗ್ಗೆ ಒಂದು ಸೆನ್ಸೇಷನಲ್ ಪ್ರೋಗ್ರಾಮ್ಗಳನ್ನು, ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಲಿಕ್ಕೆ. ಆದರೆ ಬಹಳಷ್ಟು ಮಕ್ಕಳಿಗೆ ವೈಲ್ಡ್ ಲೈಫ್ ಬಗ್ಗೆ ಗೊತ್ತೇ ಇಲ್ಲ. ಅವ್ರು ಹೇಳೋದೇನಂತಂದ್ರೆ ಅದು ಸಿಲೆಬಸ್ಸಲ್ಲಿ ಇಲ್ಲ ಅಂತ. ಸಿಲೆಬಸ್ ಇರೋದ್ರಿಂದ ಔಟ್ ಆಫ್ ಸಿಲೆಬಸ್ನ ನೀವು ಹೇಗೆ ಕಲ್ತ್ಕೊಳ್ತೀರಿ? ಮೊಬೈಲ್ನಲ್ಲಿ ನೋಡ್ತೀರಾ ಅಂದರೆ ಗೇಮ್ ಆಡ್ತೀರಾ, ಅಥವಾ ಯಾವುದಾದ್ರೂ ಕಾಮಿಡಿ ನೋಡ್ತೀರಾ, ಅಥವಾ ಬೇರೆ ಯಾವುದಾದ್ರೂ ಆನ್ಲೈನ್ ಗೇಮ್ಸ್ ಆಡ್ತೀರಾ. ಈ ಥರದಲ್ಲೆಲ್ಲ ಸಹ ಅಡಿಕ್ಷನ್ ಆಗ್ತಾ ಹೋಗ್ತಾ. ಇದು ನೀವು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮ ದೇಶದ 1 ಅವರ್ನ ನೀವು ಸ್ಪಾಯಿಲ್ ಮಾಡ್ತಾ ಇದ್ದೀರಿ. ಕಲಿಯುವ ಹಂತದಲ್ಲಿ ಕಲಿಕೆ ನಿರಂತರವಾಗಿರಬೇಕು. ಆವಾಗ ಮಾತ್ರ ಏನಾದರೂ ನೋಡಲಿಕ್ಕೆ ಯೋಚನೆ ಮಾಡ್ತೀವಿ. ಆ್ಯಕ್ಚುಲಿ ವಿಷಯ ಅಂತ ಹೇಳಿದ್ರೆ, ನಾನೊಂದು IAS ಎಕ್ಸಾಮ್ಗೆ ಅಂತೇಳಿ ಬರೆದು ಒಂದು ಪ್ರಿಲಿಮ್ಸು ಮೈನ್ಸು ಎಕ್ಸಾಮ್ ಕ್ಲಿಯರ್ ಮಾಡಿದಾದ ನಂತರ ನಾನು IAS ಆಫೀಸರ್ ಆಗಲಿ ಹೋಗ್ತಿತ್ತು. ಬಟ್ ನನ್ನ ಉದ್ದೇಶ ತುಂಬ ಸ್ಪಷ್ಟವಾಗಿದೆ. ನಾನು ನನ್ನ ದಾರಿಯಲ್ಲಿ ಆಗಲಿ ಒಂದು 50-60% ತನಕ ಬಂದಿದ್ದೇನೆ. ನನ್ನ ಉದ್ದೇಶದ ಹಾದಿಯಲ್ಲೇ ಹೋಗ್ತಾ ಇದ್ದೇನೆ. ನಾನಿವತ್ತು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಇನ್ಸೈಟ್ ಇಂಡಿಯನ್ ಸೊಸೈಟಿ ಆಫ್ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟರ್ ಇದ್ದೇನೆ. ಭಾರತದ ಎಲ್ಲ ಕೃಷಿ ವಿಜ್ಞಾನಿಗಳ ಜೊತೆ ಕೆಲಸ ಮಾಡುವಂಥದ್ದು ವಿಷಯ. ಆದರೆ ಅಲ್ಲೆಲ್ಲ ನೋಡಬೇಕಾದ್ರೆ ಅನಿಸುತ್ತೆ, ನಮ್ಮ ಹತ್ರ ಎಷ್ಟು ಜನರು ಕೊರತೆ ಇದೆ, ಮ್ಯಾನ್ ಪವರ್ ಎಷ್ಟು ಕೊರತೆ ಇದೆ ಅಂತ. ಹಾಗಾಗಿ ಅಂಥದೆಲ್ಲ ಸ್ಪೇಸ್ ಇರೋ ಕಡೆಗೆ ಯಾಕೆ ಒತ್ತು ಕೊಡ್ತಾ ಇಲ್ಲ ಅನ್ನೋದು ಒಂದು ಕೊರತೆ ಕಾಣಿಸ್ತದೆ. ನಮ್ಮ ಹತ್ರ ನಿಜವಾಗಿಯೂ ಸಹ ಮಾನವ ಸಂಪನ್ಮೂಲದ ಕೊರತೆ ಇದೆ. ಮತ್ತೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋ ರೀತಿ ಸಹ ತುಂಬ ಕೊರತೆ. ಎಷ್ಟೋ ಜನ ನಾನು ಕಾಮರ್ಸಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ, M.Com ಮಾಡಿದ್ದೇನೆ ಅಂತ ಹೇಳ್ತಾರೆ. ಬಟ್ ಆದರೆ ಕಾಮರ್ಸ್ ಕೆಲವೊಂದು ಬೇಸಿಕ್ಸೇ ಗೊತ್ತಿರೋದಿಲ್ಲ. ಹಾಗಾದರೆ ಅವರು ಮಾಸ್ಟರ್ ಹೇಗಾಗ್ತಾರೆ? ಕೆಲವರು ಮಾಸ್ಟರ್ ಇನ್ ಸೈನ್ಸ್ ಇದ್ದಾರೆ, ಮ್ಯಾಥಮೆಟಿಕ್ಸಲ್ಲಿ ಮಾಸ್ಟರ್ಸ್ ಇದ್ದಾರೆ. ಅವ್ರಿಗೆ ಮ್ಯಾಥಮೆಟಿಕ್ಸ್ ಇನ್ನೂ ರೂಟ್ ಲೆವೆಲ್ ಗೊತ್ತಿಲ್ಲ ಅಂತಂದರೆ ಹೇಗೆ?
ಹಾಗಾದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಕಲಿಕೆ ಅನ್ನೋದಿದೆ. ಬ್ಯಾಚುಲರ್ ಡಿಗ್ರಿ ಸಾಕಾಗೋದಿಲ್ಲ, ಮಾಸ್ಟರ್ ಡಿಗ್ರಿ ಸಾಕಾಗೋದಿಲ್ಲ, PhD ಮಾಡಿದ್ರೆ ಸಾಕಾಗೋದಿಲ್ಲ. ಯು ಬಿಲೀವ್ ಇಟ್ ಆರ್ ನಾಟ್, ನಮ್ದು 2 PhD ಮುಗಿದು ಈಗ 3ನೇದು ರನ್ನಿಂಗ್ ನಲ್ಲಿರೋದು. ಮತ್ತೆ ಇನ್ನು ಹೋಗ್ತಾ ಹೋಗ್ತಾ ಅನಿಸ್ತದೆ ಈ ಜ್ಞಾನ ಅನ್ನೋದು ದೊಡ್ಡ ಸಮುದ್ರ ಅಷ್ಟೇ, ಓದಷ್ಟು ಇನ್ನೂ ಹಾಗೇ ಇದೆ. ನಾವೊಂದು ಸಮುದ್ರ ತೀರದಲ್ಲಿ ನಿಂತ್ಕೊಂಡ್ಬಿಟ್ಟು ಇಷ್ಟೇನಾ ಸಮುದ್ರ ಅಂದ್ಬಿಟ್ರೆ ಆಗೋದಿಲ್ಲ. ಅದು ಇಳಿದಾಗ ಗೊತ್ತಾಗುತ್ತೆ ಎಷ್ಟು ಹೋದ್ರೂ ಆಳವಾಗೇ ಇದೆ. ಹಾಗಾಗಿ ನಿಮ್ಮಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ, ಸುಮ್ಮನೆ ಎಲ್ಲ ಕಡೆ ಹುಚ್ಚಾಗಿ ಹುಡುಕಾಡಬೇಡಿ, ಇರುವ ಕಡೆ ಹುಡುಕಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನನಗೆ ಅನಿಸ್ತಾ ಇದ್ದಿದ್ದು ಏನಂತಂದ್ರೆ, ಐ ಹ್ಯಾವ್ ಬಿನ್ ಟು ಸೋ ಮೆನಿ ಕಂಟ್ರೀಸ್. ಬೇರೆ ಬೇರೆ ದೇಶಗಳಲ್ಲಿ ಸಹ ಹೋದಾಗ ಕೆಲವೊಂದು ಸ್ಟಡಿ ಮೇಲೆ ಹೋಗಿದ್ದೇನೆ, ಮತ್ತು ಕೆಲವೊಮ್ಮೆ ರಿಸರ್ಚ್ ಮೇಲೆ ಹೋಗಿದ್ದೇನೆ, ಕೆಲವೊಮ್ಮೆ ಆನ್ ಡ್ಯೂಟಿ ಹೋಗಿದ್ದೇನೆ. ಅದೊಂದು ವಿಚಿತ್ರವಾದಂಥದ್ದೆಲ್ಲ ಅದನ್ನು ಸಹ ಅನುಭವಗಳಾಗಿದೆ. ನಿಮ್ಮ ಗಮನಕ್ಕೆ ಒಂದು ಚಿಕ್ಕ ಸ್ಟೋರಿ ಹೇಳೋದಾದರೆ, ಒಬ್ಬ ವ್ಯಕ್ತಿ ಹತ್ರ ಅವನಿಗೆ ಅವ್ರ ತಂದೆ ತೀರ್ಕೊಂಡ್ರು, ಅವ್ರ ತಂದೆ ಒಂದು ಹೊಲ ಅವನ ಕೈ ಬಂತು. ಒಂದ್ಸರಿ ಹೋದ, ಹೊಲ ಎಲ್ಲ ನೋಡಿದ, ಬರೀ ಕಲ್ಲೆ. ನಿಮಗೆಲ್ಲ ಗೊತ್ತಿರ್ಬೋದು, ಬೆಂಚ್ ಕಲ್ಲು ಅಂತ ಇರ್ತದೆ, ವೈಟ್. ಇಲ್ಲಿನವ್ರಿಗೆ ತುಂಬ ಚೆನ್ನಾಗುತ್ತೆ. ಯಾಕಂದ್ರೆ ಅದು ಬೆಂಗಳೂರಲ್ಲಿ ಬೆಂಚ್ ಕಲ್ಲು ಅಂತಂದ್ರೆ ಅವ್ರಿಗೆ ಇಮ್ಯಾಜಿನೇಷನ್ನೇ ಬರೋದಿಲ್ಲ. ಆದರೆ ನಿಮ್ಗಂತೂ ಕೆಲವೊಮ್ಮೆ ಗೊತ್ತಿರ್ಬೋದು, ಕೆಲವು ಬಿಳಿ ಕಲ್ಲೇ ಇರ್ತಕ್ಕಂಥ ಬರೀ ಹೊಲ. ನೋಡ್ದ, ಈ ಹೊಲ ಇಟ್ಕೊಂಡು ನಾನೇನು ಜೀವನ ನಡೆಸೋದು ಅಂತ ಹೋದ, ಆಫ್ರಿಕಾಗೆ ಹೋದ. ಅಲ್ಲಿ ಒಂದು ಡೈಮಂಡ್ ವ್ಯಾಪಾರಿ ಆದ. ಡೈಮಂಡ್ ವ್ಯಾಪಾರಿಯಾಗಿ ಒಳ್ಳೆ ಯಥೇಚ್ಛವಾಗಿ ವ್ಯವಹಾರ ಮಾಡ್ದ, ದುಡ್ಡು ಸಂಪಾದನೆ ಮಾಡ್ದ, ಎಲ್ಲ ಮಾಡಿದಾದ್ಮೇಲೆ ಮತ್ತೆ ವಾಪಸ್ ಊರಿಗೆ ಬಂದ. ಊರಿಗೆ ಬಂದು ಅವ್ನು ತಿರ್ಗಾ ಅದೇ ಹೊಲಕ್ಕೆ ಹೋಗ್ತಾನೆ. ಅವನಿಗೆ ಅದೆಲ್ಲರೂ ಡೈಮಂಡ್ ಇರುತ್ತೆ. ಅವ್ನು ಬೆಳೆಸ್ಕಲ್ಲು ಅಂತ ಅನ್ಕೊಳ್ಳೋದು ಅಷ್ಟೇ. ಆಮೇಲೆ ರಿಯಲೈಸ್ ಆಗುತ್ತೆ ಅದು ಡೈಮಂಡ್. ಆಯ್ತಾ? ಇವನು ಆಫ್ರಿಕಾಗೆ ಹೋದಾಗ ಅದು ಡೈಮಂಡು, ಅದಕ್ಕೊಂದು ಶೇಪಿಂಗ್ ಮಾಡಿ, ಕಟಿಂಗ್ ಮಾಡಿ, ಕಾರ್ಬನ್ ಕಟಿಂಗ್ ಮಾಡಿದ್ಮೇಲೆ ಅದನ್ನ ಡೈಮಂಡ್ ಅಂತ ಸೆಟ್ ಮಾಡ್ತಿದ್ರು. ಆದ್ರೆ ಇವನು ಬಂದು ನೋಡಿದ್ರೆ ಇವನು ಹೊಲ ತುಂಬಾನು ಡೈಮಂಡೇ ಇರೋದು, ಡೈಮಂಡ್ ಕ್ರಿಸ್ಟಲ್ಸೇ ಇರೋದು. ಅವಾಗ ಅವನಿಗೆ ರಿಯಲೈಸ್ ಆಗುತ್ತೆ, ಇಷ್ಟು ದಿನ ನಾನು ಇದನ್ನು ಬರೀ ಕಲ್ಲು ಅಂತ ನೆಗ್ಲೆಕ್ಟ್ ಮಾಡ್ತಿದ್ದೆ, ಈಗ ಇದು ನೋಡಿದ್ರೆ ಇದು ನಿಜವಾಗ್ಲೂ ಡೈಮಂಡ್ ಅಲ್ಲ. ಕೆಲವರಿಗೆ ಅನಿಸುತ್ತೆ, ನಾನು ಯಾವುದಾದ್ರೂ ಒಂದು ಬೇರೆ ದೊಡ್ಡ ಕಾಲೇಜ್ಗಳಿಗೆ ಹೋಗಿದ್ರೆ, PUCಗೆ, ಕಾರ್ಪೊರೇಟ್ ಕಾಲೇಜ್ಗಳಿಗೆ ಅಂತ ಹೋದ್ಮೇಲೆ ಆಮೇಲೆ ರಿಯಲೈಸ್ ಆಗುತ್ತೆ, ನಾನು ಹುಳಿಯರ್ನಲ್ಲಿ ಇರ್ಬೋದಿತ್ತಲ್ಲ, ಯಾಕೋ ಡೈಮಂಡ್ನ ಮಿಕ್ಸ್ ಮಾಡ್ಕೋಬಿಟ್ಟೆ, ಮೊದಲು ಬೆಂಚ್ ಕಲ್ಲು ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅನಿಸುತ್ತೆ. ನೋಡಿ, ದ ರಿಯಾಲಿಟಿ ಈಸ್ ನಿಮ್ಮ ಶ್ರಮದ ಮೇಲೆ ಔಟ್ಪುಟ್ ಬರುತ್ತೆ ವಿನಃ ಬಿಟ್ಟರೆ ಇನ್ಫ್ರಾಸ್ಟ್ರಕ್ಚರಿಂದ ಅಲ್ಲ. ಆಯ್ತಾ? ನಾನು ಹೋಗಿದ್ದ ಸ್ಕೂಲ್ಗಳೆಲ್ಲದನ್ನು ಸಹ ಚಿಕ್ಕ ಸ್ಕೂಲ್ಗಳು, ಸ್ಟ್ರೆಂತ್ ಎಲ್ಲ 40-50 ಮಕ್ಕಳು ನಾವುಗಳಿದ್ದಂಥ ಸ್ಕೂಲೇ ಓದಿದ್ದು. ಅಲ್ಲಿ ನಮ್ಮ ಲೆಕ್ಚರ್ಸ್ಗಳಿಗೆ ನಮಗೆ ಒಂದು ಇಂಟ್ರಾಕ್ಷನ್ ಇರ್ತಿತ್ತು, ಬಾಂಧವ್ಯ ಇರ್ತಿತ್ತು. ಯು ಬಿಲೀವ್ ಇಟ್ ಆರ್ ನಾಟ್, ನಾನು PUC ಓದೋ ಹೊತ್ತಲ್ಲಿ ಅವಾಗ ಇಷ್ಟೊಂದೆಲ್ಲ ರೇಸ್ ಇರಲಿಲ್ಲ. ಆದರೂ ಟ್ಯೂಷನ್ ಅಂತ ಒಂದು ಇತ್ತು, ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು. ನಾವು ಹಾಸ್ಟೆಲಲ್ಲಿ ಇದ್ಕೊಂಡು ಫಿಸಿಕ್ಸಿಗೆ ಒಂದು ಕಡೆ, ಮ್ಯಾಥಮೆಟಿಕ್ಸ್ಗೆ ಒಂದು ಕಡೆ, ಒಂದೊಂದು ಟೈಮಿಗೆ ಟ್ಯೂಷನ್ಸ್ಗೆಲ್ಲ ಹೋಗ್ಬೇಕಿತ್ತು. ಬಟ್ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಫೀಸ್ ಇರ್ತಿತ್ತು. ಅದಕ್ಕೆ ನಾನು ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಜೊತೆ ಹೋಗ್ತಿದ್ವಿ. ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಏನಿತ್ತು ಅಂದರೆ ಅವರು ಪ್ರೂವ್ ಮಾಡ್ಕೊಳ್ಬೇಕಾಗಿತ್ತು. ಅವರು ಸಹ ಹೊಸ ಕಾಲೇಜು. ನಾವು ಬೆಳಗ್ಗೆ ಎದ್ದು ಅವ್ರ ಜೊತೆ 6 ಗಂಟೆಗೆ ಎದ್ದು ಹಾಸ್ಟೆಲಿಂದ ಬಂದರೆ ರಾತ್ರಿ 8:30 ವಾಪಸ್ ಹಾಸ್ಟೆಲಿಗೆ ಹೋಗೋವರೆಗೂ ಲೆಕ್ಚರರ್ಸ್ಗಳ ಜೊತೆ, ಕಾಲೇಜು, ಟ್ಯೂಷನ್ ಎಲ್ಲದೂ ಅವ್ರ ಜೊತೆ. ಬಟ್ ವಾಟ್ ಇಸ್ ದ ರಿಸಲ್ಟ್ ಅಂದರೆ, ಐ ಕೇಮ್ ಔಟ್ ಆಸ್ ಎ ಡಿಸ್ಟ್ರಿಕ್ಟ್ ಮೆಂಬರ್. ಅಂದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಲ್ಪ್ ಮಾಡೋದಿಲ್ಲ. ಆಯ್ತಾ? ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಏನಾದರೂ ಒಂದು ಸಾಧನೆ. ಹಾಗಾಗಿ ಮತ್ತೆ ನೀವು ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಒಬ್ಬರಿಗೆ 50 ಮಾರ್ಕ್ಸ್ ಬರುತ್ತೆ, ಒಬ್ಬರಿಗೆ 100 ಬರುತ್ತೆ ಮಾರ್ಕ್ಸ್. ಎಲ್ಲ ತುಂಬ ಔಟ್ ಆಫ್ ಔಟ್ ಸ್ಕೋರ್ ಮಾಡಿರೋರು ತುಂಬ ಜನ ಇದ್ದಾರೆ. 600 ಮಾರ್ಕ್ಸಿಗೆ 600 ಸ್ಕೋರ್ ಮಾಡಿ ಆಗಿದ್ದಾರೆ, ಅದು ಉಳಿಸ್ಲಿಲ್ಲ. ಅಷ್ಟು ಪರ್ಫೆಕ್ಷನ್ ಅನ್ನು ತಕ್ಕೊಳ್ಳೋಕ್ಕೆ ಜನರಿಗೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಹೇಗೆ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಹಾಗಾಗಿ ನಾನು ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ನಾನು ಅವ್ರಿಗೆ ಹೇಳೋದು ಹೆಂಗೆ ಅಂತಂದರೆ, ಅಲ್ಲೇನು ಆನ್ಸರ್ ಬರ್ಸಿದ್ದಾರೆ ಅದೇ ಆನ್ಸರ್ಸ್ನ ಹೇಳಿದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ. ಅದನ್ನ ಹೇಗೆ ಅರ್ಥ ಮಾಡಿಕೊಂಡು ಅದನ್ನ ಮತ್ತೆ ರೀಪ್ರೊಡ್ಯೂಸ್ ಮಾಡ್ತೀವಿ ಆ ಆನ್ಸರ್ಸ್ನ, ಆ ನಾಲೆಡ್ಜ್ನ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀವೇನು ಮಾಡ್ತೀರಾ, ಕ್ವಶನ್ಗೆ ಆನ್ಸರ್ ಬರಿತೀವಿ ಅಂತ ಹೋಗ್ತೀರಾ, ಆದರೆ ಕ್ವಶನ್ಗೆ ರೆಸ್ಪಾನ್ಸ್ನ ಬರಿತೀವಿ ಅಂತ ಹೋದಾಗ ಸಕ್ಸಸ್ ಆಗ್ತೀರಾ.
ಯಾವುದೇ ಎಕ್ಸಾಮ್ಸ್ ಅಂತ ದೊಡ್ಡದಾಗೋದಿಲ್ಲ. ಮತ್ತು ನೀವು ಟೀಚರ್ಸ್ ಪಾಠ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ಟೈಮ್, ಸ್ಪೆಸಿಫಿಕ್ ಟೈಮನ್ನ ಲಕ್ಷ್ಯ ಕೊಟ್ಟು ಕೇಳಿದ್ರೆ, ತುಂಬ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋದು ನಿಮ್ಗೆ ಆವಾಗಲೇ ಅರ್ಥ ಆಗ್ತದೆ. ಅರ್ಥ ಆಗ್ತಂಥ ವಿಷಯ ಅಂತಂದ್ರೆ ನೀವು ರಿಪೀಟೆಡ್ ಆಗಿ ಕೇಳಿದ್ರೆ, ಪ್ರಶ್ನೆ ಮಾಡ್ತಾ ಹಿಡಿತಾ ಹೋದರೆ ಅವಾಗ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗ್ತದೆ. ಯಾಕೆ ನಿಮ್ಗೆ ಮಾಸ್ಟರ್ಗಳೆಲ್ಲ ಪ್ರಶ್ನೆ ಕೇಳಿ ಅಂತ ಹೇಳ್ತಾರೆ ಗೊತ್ತಾ? ಒಂದು ಸ್ವಾರಸ್ಯಕರವಾದ ವಿಷಯ ಏನಂತಂದ್ರೆ, ನಮಗೆ ಮತ್ತೆ ಕೋತಿಗಳಿಗೆ ಇರೋ ವ್ಯತ್ಯಾಸ ಇಷ್ಟೇ. ಮನುಷ್ಯನಿಗೆ ಕೋತಿಗೆ ಇರೋ ವ್ಯತ್ಯಾಸ ಏನಂತಂದ್ರೆ, ನೀವು ಹೇಳ್ಬೋದು ನೋಡೋಕ್ಕೆಲ್ಲ ನಮ್ಮ ಥರ ಇದೆ, ಅದಕ್ಕೆ ಬಾಲ ಇದೆ, ನಮಗೆ ಬಾಲ ಇಲ್ಲ ಅಂತ. ಅಲ್ಲ, ನಿಜವಾಗಿಯೂ ಸಹ ನ್ಯೂರಾಲಜಿನಲ್ಲಿ ನೋಡಿದರೆ ನಮ್ಮ ಬ್ರೈನ್ ಹೇಗಿದೆ, ಕೋತಿದು ಬ್ರೈನ್ ಹಾಗೆ ಇರೋದು. ಅದಕ್ಕೂ ಎರಡು ಭಾಗ, ಲೆಫ್ಟ್ ಹೆಮಿಸ್ಫಿಯರ್, ರೈಟ್ ಹೆಮಿಸ್ಫಿಯರ್. ಬಟ್ ಮನುಷ್ಯನಿಗೆ ಈ ಲೆಫ್ಟ್ ಬ್ರೈನ್ಗೂ ರೈಟ್ ಬ್ರೈನ್ಗೂ ಒಂದು ಬ್ರಿಡ್ಜ್ ಇದೆ, ಕಾರ್ಪಸ್ ಕೊಲೋಸಮ್. ಆದರೆ ಕೋತಿಗಿಲ್ಲ. ಅದಕ್ಕಾಗಿ ಒಂದು ಲೆಫ್ಟ್ ಬ್ರೈನ್ ಅಂದರೆ ಲಾಜಿಕಲ್ಲು, ರೈಟ್ ಬ್ರೈನ್ ಅಂದರೆ ಅನಾಲಿಟಿಕಲ್. ಹಾಗಾಗಿ ಅನಾಲಿಟಿಕಲ್ನ ಮತ್ತು ಲಾಜಿಕಲ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡೋದನ್ನ ಕಾಮನ್ ಸೆನ್ಸ್ ಅಂತ ಕರೀತಾರೆ. ನೀವು ಪ್ರಶ್ನೆ ಮಾಡ್ತಾ ಆಕ್ಟಿವಿಟಿಗಳಲ್ಲಿ ತೊಡಗ್ತಾ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಈ ಕಾರ್ಪಸ್ ಕಲೋಸಮ್ನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆ ಒಂದು ಕಾರಣಕ್ಕಾಗಿಯೇ ನಿಮ್ಗಳಿಗೆ ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸ್ಗಳನ್ನು ಅಭ್ಯಾಸ ಮಾಡಿಸುವಂಥದ್ದನ್ನು ನೋಡ್ತಾರೆ. ನೀವು ಹಾಕೋ ಬಟ್ಟೆ ಕಲರ್ಫುಲ್ ಆಗಿರ್ತದೆ. ನೀವು ಕೆಲವೊಮ್ಮೆ ಕಾಲೇಜ್ ಕ್ಯಾಂಪಸ್ ಯಾಕೆ ಒಂದು ಒಳ್ಳೆಯ ಪೇಂಟ್ನೆಲ್ಲ ಮಾಡಿ ಅಟ್ರಾಕ್ಟಿವ್ ಆಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ನಿಮ್ಮ ನ್ಯೂರಲ್ ಬೆಳವಣಿಗೆ, ನರಗಳ ಬೆಳವಣಿಗೆ ಚೆನ್ನಾಗಾಗಲಿ, ಮಾನಸಿಕ ಬೆಳವಣಿಗೆ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕಾಗಿ. ಈ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ನೀವು ತಿಳ್ಕೊಳ್ಳಿಲ್ಲ, ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು ನಿಮ್ದು. ಆಯ್ತು, ಯಾರ್ಯಾರಿಗೆ ಕಾರ್ಪಸ್ ಕಲೋಸಮ್ ತುಂಬ ಚೆನ್ನಾಗಿ ಬೆಳೆದಿರುತ್ತೆ, ನೀವು ಅನಾಲಿಟಿಕಲ್ನ ಲಾಜಿಕಲ್ನ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ. 1+1 ಎಷ್ಟು? ಅದು ನೀವು ಅನಾಲಿಟಿಕಲ್ ಹೇಳೋದಾದ್ರೆ. ಲಾಜಿಕಲಿ ನೋಡೋದಾದ್ರೆ 1+1 is 1. ನಿಮಗೆ ಬೈನರಿ ಮ್ಯಾಥಮೆಟಿಕ್ಸ್ ಇದೆಯಾ? ಬೈನರಿ ಮ್ಯಾಥಮೆಟಿಕ್ಸ್ ನಿಮ್ಮ ಸಿಲೆಬಸಲ್ಲಿ ಹೋಪ್ಫುಲಿ ಫಸ್ಟ್ PU ಸೆಕೆಂಡ್ PU ನಲ್ಲೆಲ್ಲ ಇರ್ಬೋದು. ಆಯ್ತಾ? ಇಫ್ ಯು ನೋ ದ ಬೈನರಿ 1+1 is 1. ಆಯ್ತಾ? ಅದಕ್ಕೊಂದು ಮಾತು ಹೇಳ್ತಾರೆ, ಏನಂತಂದ್ರೆ, there are 10 types of people, those who know binary and those who do not know binary. ಬೈನರಿನಲ್ಲಿ 1 0 ಅಂದ್ರೆ ಏನು? ದೊಡ್ಡ ತಾನೆ. ಇದರಲ್ಲಿ 11th 12th ನವರು ಇದ್ರೆ ಹೇಳಿ, PUC ನವರು, ಸರಿನಾ? ವಾಟ್ ಡು ಯು ಮೀನ್ ಬೈ 10 ಇನ್ ಬೈನರಿ? ಬೈನರಿನಲ್ಲಿ 10 ಅಂತಂದ್ರೆ ಅರ್ಥಮೆಟಿಕ್ನಲ್ಲಿ 2 ತಾನೆ, ನಿಮ್ಮ ಡೆಸಿಮಲ್ ಸಿಸ್ಟಮ್ ಅಲ್ಲಿ. ಹಾಗಾಗಿ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ, ಹೇಗೆ ವಿಷಯಗಳನ್ನ ಅನಾಲಿಸಿಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ, ನೀವು ಇವಾಗ ಮೊಬೈಲ್ನಲ್ಲಿ ಏನಾದರೂ ಸಹ ಕೆಲವೊಮ್ಮೆ ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಇವಾಗಿನ ಟ್ರೆಂಡ್ ಏನು ನಡೀತಾ ಇದೆ? ಚಿಕ್ಕ ಚಿಕ್ಕ ಆಮೆ ಮರಿಗಳು ಸಮುದ್ರಕ್ಕೆ ಹೋಗುವಂಥ ವಿಡಿಯೋಸ್ ಬರುತ್ತಾ? ನೋಡಿದ್ದೀರಾ? ಆಮೆ ಮರಿಗಳು ದಡದಿಂದ ಈಗ ಅವೆಲ್ಲ ಆಮೆಗಳು ಬಂದು ಮೊಟ್ಟೆ ಇಟ್ಟಿರುತ್ತೆ, ಮೊಟ್ಟೆ ಮರಿಯಾಗಿ ಈಗೆಲ್ಲ ವಾಪಸ್ ಮರಿಗಳು ಸಮುದ್ರಕ್ಕೆ ಹೋಗುವಂಥ ಟೈಮು. ಆದರೆ ಆ ಮರಿಗೆ ಹೆಂಗೆ ಗೊತ್ತಿದೆ ನಾನು ಸಮುದ್ರದೊಳಗಡೆನೆ ಹೋಗಬೇಕು, ಅಲ್ಲಿ ಈಜಾಡಬೇಕು ಅಂತ? ಅದಕ್ಕೆ ಟ್ರೈನಿಂಗ್ ತಗೊಂಡಿದ್ದೆ ಈಜಾಡೋದು? ಇಲ್ಲ ಅಲ್ಲ. ಮತ್ತೆ ಅದಕ್ಕೆ ಈಜಾಡೋದನ್ನ ಕಲಿಸಿದವ್ರು ಯಾರು? ಅದು ಯಾವುದಾದ್ರೂ ಕಾಲೇಜ್ಗೆ ಹೋಗಿದ್ಯಾ? ಮತ್ತೆ ಅದಕ್ಕೆ ಹೇಗೆ ಗೊತ್ತು ನಾನು ಈಜಾಡಬೇಕು, ನೀರಿಗೆ ಹೋದ ತಕ್ಷಣ ನಾನು ಈಜಬೇಕು ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ನಿಮ್ಮನ್ನು ತಗೊಂಡೋಗಿ ಇದೇ ರೀತಿ ನೀರಲ್ಲಿ ಹಾಕಿದ್ರೆ ನಿಮ್ಗೆ ಈಜಾಡಕ್ಕೆ ಬರುತ್ತಾ? ಸೊ ಅಂದ್ರೆ ವಿಷಯ ಇಷ್ಟೇ, ನಾವಿನ್ನು ಕಲಿಯುವ ಹಂತದಲ್ಲಿ ಇದ್ದೇವೆ. ಮನುಷ್ಯನಿಗೆ ಕಲೀಲಿಕ್ಕೆ ವಿಷಯ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಟೈಮ್ ಬೇಕು. ಕಲಿಯುವಂಥದ್ರಲ್ಲಿ ಅರ್ಧ ಜೀವನ ಹೋಗ್ತದೆ. ಹಾಗಾಗಿ ಈ ಟೈಮಲ್ಲಿ ಸ್ಪಷ್ಟವಾಗಿ ಕಲಿಯುವಂಥದ್ದು ಕೆಲಸ ಆಗಬೇಕು. ನನಗೆ 1-2-3 ಪ್ರಶ್ನೆ ನಿಮ್ಗೆ ಕೇಳೋದು, ಯೋಚನೆ ಮಾಡಿ. ಬೇರೆ ದೇಶದಿಂದ ಹಕ್ಕಿಗಳು ನಮ್ಮ ದೇಶಕ್ಕೆ ಬರುತ್ತೆ ವಲಸೆ, ಹೌದಾ? ಚಳಿಗಾಲದಲ್ಲಿ ಬರುತ್ತೆ, ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ತಿರ್ಗಿ ವಾಪಸ್ ಅದೇ ದೇಶಕ್ಕೆ ಹೋಗುತ್ತೆ. ಉದಾಹರಣೆಗೆ ಆಫ್ರಿಕಾದಿಂದ ಒಂದು ಹಕ್ಕಿ ಬರುತ್ತೆ ಅಂತ ಅನ್ನೋದಾದ್ರೆ ಅದಕ್ಕೆ ಭಾರತದ ಕಡೆಗೆ ಬರಬೇಕು ಅಂತ ಅದಕ್ಕೆ ದಿಕ್ಕು ಹೆಂಗೆ ಗೊತ್ತಾಗುತ್ತೆ? ನಾವು ಇಷ್ಟೊಂದು ಟೆಕ್ನಾಲಜಿ ಇದೆ, ನಮ್ಮ ಫ್ಲೈಟ್ಗಳು ಬೇರೆ ಕಡೆ ಹೋಗಿ ಲ್ಯಾಂಡ್ ಆಗ್ತಾರೆ, ಹೌದಾ? ದಿಕ್ಕು ತಪ್ಪುತ್ತೆ. ಆದರೆ ಆ ಹಕ್ಕಿಗಳು ಇಲ್ಲಿಗೆ ಬರಬೇಕು ಅಂತ ಪ್ರತಿ ವರ್ಷ ಇದೊಂದು ಕೆರೆಗೆ ಬರಬೇಕು ಅಂದ್ರೆ ಅದೇ ಕೆರೆಗೆ ಹೆಂಗೆ ಬರುತ್ತೆ? ತಿರ್ಗಿ ವಾಪಸ್ ಹೋಗ್ಬೇಕಾದ್ರೆ ಹೇಗೆ ಹೋಗುತ್ತೆ? ಇದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇದು ಹೇಗೆ ಆಗ್ಬಹುದು ಅಂತ ಏನಾದರೂ ನೀವು ಯೋಚನೆ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿದ್ರೆ ನಿಮ್ಮ ಕಾರ್ಪಸ್ ಕಲೋಸಮ್ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ.
ಇದನ್ನು ಡಿಫ್ರೆಂಟ್ ಆಂಗಲ್ ಆಗಿ ಯೋಚನೆ ಮಾಡಿ. ಪ್ರಶ್ನೆಗಳು ಉದ್ಭವ ಆಗದೆ, ಆ ಡೌಟ್ಗಳು ಕ್ರಿಯೇಟ್ ಆಗದೆ ಹೇಗಿರ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಎಲ್ಲ ಡೌಟ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಈ ಹುಲಿ ಗಣತಿ ಅಂತ ಕೇಳಿದ್ದೀರಾ? ಟೈಗರ್ ಸೆನ್ಸಸ್ ಎಲ್ಲರೂ ಕೇಳಿದ್ದೀರಾ? ಪತ್ರಿಕೆಯಲ್ಲೆಲ್ಲರೂ ಓದಿದ್ದೀರಾ? ನಮ್ಮ ಡಿಪಾರ್ಟ್ಮೆಂಟ್ನಿಂದ ಮಾಡ್ತೀವಿ. ಕಾಡಲ್ಲಿ ಎಷ್ಟು ಹುಲಿಗಳಿದ್ದಾವೆ ಅಂತ ಎಣಿಕೆ ಮಾಡ್ತೀವಿ. ಅದನ್ನು ಹೆಂಗೆ ಎಣಿಕೆ ಮಾಡ್ಬೋದು ನಾವು? ಏನಾದರೂ ಐಡಿಯಾ ಇದೆಯಾ? ನಾವು ಆ ಕಡೆ ಈ ಕಡೆ ಎರಡು ಮರ ಇತ್ತು ಅಂತಂದ್ರೆ ಟ್ರ್ಯಾಪ್ ಕ್ಯಾಮ್ರಾ ಅಂತ ಈ ಕಡೆ ಒಂದು ಆ ಕಡೆ ಒಂದು ಕ್ಯಾಮ್ರಾ ಸೆಟ್ ಮಾಡ್ತೇವೆ. ಅದ್ರ ಮಧ್ಯೆ ಹುಲಿ ಪಾಸ್ ಆಯಿತು ಅಂತ ಹೇಳಿದ್ರೆ ಆ ಹುಲಿ ಲೆಕ್ಕಕ್ಕೆ ತಗೊಳ್ತೀವಿ. ಒಂದು ಫೋಟೋ ಹೊಡ್ಕೊಳ್ಳುತ್ತೆ ಆಟೋಮೆಟಿಕಲಿ ನಾವೆಷ್ಟು ಕ್ಯಾಪ್ಚರ್ ಆಗಿದೆ ಅಂತ. ಬಟ್ ಹುಲಿ ಏನಾದರೂ 2 ಸರಿ ಓಡಾಡಿದ್ರೆ 2 ಹುಲಿ ಅಂತ ತಗೊಳಕ್ಕಾಗತ್ತಾ? ಮತ್ತೆ ಅದೇ ಹುಲಿ ನಾವು ಹೆಂಗೆ ನಾವು ಹುಡುಕಾಡೋದು? ಇದೇ ಹುಲಿ ಬಂದಿತ್ತು, ಈಗ ತಿರ್ಗಿ ಅದೇ ಹುಲಿ ಬಂದಿದೆ ಅಂತ ಹೆಂಗೆ ತಿಳಿಯೋದು? ನಮ್ಮ ಹೆಬ್ಬೆರಳು ಹಾಕಿದ್ರೆ, ಥಂಬ್ ಇಂಪ್ರೆಷನ್ ಹಾಕಿದ್ರೆ, ಬಯೋಮೆಟ್ರಿಕ್ ಹಾಕಿದ್ರೆ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನು ಬಯೋಮೆಟ್ರಿಕ್ ಬೇರೆ ಬೇರೆ ರೀತಿ ಇರುತ್ತಲ್ಲ, ಹಾಗೆ ಹುಲಿ ಮೇಲೆ ಇರತಕ್ಕಂಥ ಪಟ್ಟೆಗಳು ಸಹ ಬೇರೆ ಬೇರೆ ರೀತಿ ಇರ್ತದೆ. ಒಂದು ರೀತಿಯ ಹುಲಿ ಮೇಲೆ ಇರ್ತಕ್ಕಂತಹ ಆ ಪಟ್ಟೆ ಏನು ಕೇಸರಿ, ಕಪ್ಪು, ವೈಟ್ ಪಟ್ಟೆಗಳಿರ್ತದೆ, ಅದು ಆ ಹುಲಿಗೂ ಬೇರೆ ಹುಲಿಗೂ ಮತ್ತೆ ಈ ಹುಲಿಗೂ ಡಿಫ್ರೆಂಟ್, ಒಂದೇ ಥರದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಬೇಸಿಸ್ ಮೇಲೆ ಈ ಹುಲಿ ಎಲ್ಲಿದೆ ಏನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಲಾಗ್ತದೆ. ಹೌದಾ? ನಮ್ದು ಇವತ್ತು ಎಷ್ಟು ಸ್ಟ್ರಾಂಗ್ ಆದಂಥ ಟೆಕ್ನಾಲಜಿ ಇದೆ ಅಂತಂದ್ರೆ ಒಬ್ಬ ಮನುಷ್ಯ ಎಲ್ಲೆಲ್ಲಿ ಓಡಾಡ್ತಿದ್ದಾನೆ ಅಂತ ಅನ್ನೋದು ಆಟೋಮೆಟಿಕಲಿ ಟ್ರ್ಯಾಪ್ ಆಗುತ್ತೆ. ನೀವು ಏನನ್ನು ಮಾತಾಡ್ತಾ ಇದ್ದೀರಾ ಅಂತ ಅನ್ನೋದನ್ನ ನಿಮ್ಮ ಫೋನು ಯಾವಾಗಲೂ ಕೇಳಿಸ್ಕೊಳ್ತಾರೆ. ನೀವು ಇದನ್ನು ಅಬ್ಸರ್ವ್ ಮಾಡಿದ್ದೀರಾ? ನೀವು ಕೆಲವೊಂದ್ಸರಿ ಅಂದ್ಕೊಳ್ತೀರಾ ನಾನೇನು ಮಾತಾಡ್ತಾ ಇದ್ದೀನೋ ಅದನ್ನೇನಾದ್ರು ಫೇಸ್ಬುಕ್ಕಲ್ಲೋ ಯೂಟ್ಯೂಬ್ನಲ್ಲೋ ಸರ್ಚ್ ಮಾಡಿದ್ರೆ ಅದೇ ಥರದ ವಿಡಿಯೋಸ್ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ನಿಮ್ಮ ಫೋನಿಗೆ? ನಿಮ್ಮ ಫೋನು ಯಾವಾಗಲೂ ಲಿಸನಿಂಗ್ ಮೋಡಲ್ಲಿ ಇರ್ತದೆ, ಆನಲ್ಲಿದೆ ಅಂತ ಅನ್ಬೇಕಾದ್ರೆ ನೀವು ಮಾತಾಡೋ ಪದಗಳನ್ನು ಕೇಳಿಸ್ಕೊಳ್ತಾ ಇರ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈಗ ಅಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದೆ. ಹೌದಾ? ಮತ್ತೆ ಕೆಲವೊಮ್ಮೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಅಂತ ಬಂದ್ಬಿಟ್ಟು ಹ್ಯೂಮನ್ ಎಫರ್ಟ್ಸ್ ಅನ್ನ ಕಡಿಮೆ ಮಾಡ್ತಾ ಇದೆ. ಮೊದಲು ಸುಮಾರು 10 ಗಂಟೆ ಕೆಲಸ ಆಗಬೇಕಾಗಿದ್ದಂಥ ಕೆಲಸ 10 ಗಂಟೆ ಮಾಡಿದ್ರೆ ಮುಗಿಯುತ್ತೆ ಅನ್ನುವಂಥ ಕೆಲವು ಕೆಲಸಗಳು, ಕಂಪ್ಯೂಟರ್ ಬೇಸ್ಡ್ ಕೆಲಸಗಳು ಈಗ ಜಸ್ಟ್ ಹಾರ್ಡ್ಲಿ 2 ಮಿನಿಟ್ಸ್ 3 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಹಾಗಾಗಿ ಈ ವಿಷಯವನ್ನು ನೀವು ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು. ನೀವು ಅಂದ್ಕೊಳ್ತಾ ಇರಬೇಕಾದ ಸಂದರ್ಭದಲ್ಲಿ ನಾನೊಂದು ಇಂಜಿನಿಯರಿಂಗ್ ಮಾಡಿದ ತಕ್ಷಣ ನನಗೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂತ ಹೇಳಿ ಅಂತಂದ್ರೆ ಅಲ್ಲ. ನಿಮ್ಮನ್ನೊಂದು ಟೈಪಿಸ್ಟ್ ಆಗಿ ತೋರಿಸ್ತಾರೆ ಅಷ್ಟೇ ಯಾವುದೋ ಒಂದು ಕಂಪ್ನಿಯವರು. ನನಗೆ ಒಂದು 3 ಲಕ್ಷ ಸಂಬಳ ಕೊಡುವಂತ ಬಂದಿದೆ, 4 ಲಕ್ಷ ಬಂದಿದೆ, 10 ಲಕ್ಷ ಬಂದಿದೆ ಅಂತ ಹೇಳಿದ್ರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಪ್ರತಿ ತಿಂಗಳು 1 ಲಕ್ಷ ಸಂಬಳ ತಕ್ಕೊಂಡ್ರು ಸಹ ಸಾಕಾಗೋದಿಲ್ಲ. ಕೆಲವೊಮ್ಮೆ ಸರಳವಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಏನಂತ ಆಗುತ್ತೆ, ನಮ್ಮ ಬೆಳವಣಿಗೆ ಆಗುತ್ತೆ. ಈಗ ಒಂದು ಮೈಕಲ್ಲಿ ಒಂದು ಸೌಂಡ್ ಬಂತು, ಯಾಕೆ ಆ ಸೌಂಡ್ ಬಂತು ಅಂತ ಯಾರಾದ್ರೂ ಯೋಚನೆ ಮಾಡಿದ್ರಾ? ಇಲ್ಲಿ ಒಂದು ಇನ್ಪುಟ್ ಡಿವೈಸ್ ಇದೆ, ಅಲ್ಲಿ ಔಟ್ಪುಟ್ ಡಿವೈಸ್ ಇದೆ. ಆ ಔಟ್ಪುಟ್ ಡಿವೈಸ್ ಅಲ್ಲಿ ಬಂದಂತ ಸೌಂಡ್ ಮತ್ತೆ ಇನ್ಪುಟ್ಗೆ ಬಂದು ಒಂದು ಲೂಪ್ ಫಾರ್ಮೇಷನ್ ಆಗುತ್ತೆ. ಲೂಪ್ ಫಾರ್ಮೇಷನ್ ಆದಾಗ ಆ ಸೌಂಡ್ ಬರುತ್ತೆ. ಈ ಥರದೊಂದು ಸೈಂಟಿಫಿಕ್ ಯೋಚನೆಗಳನ್ನ ನೀವು ಯಾವಾಗಲೂ ನಿರಂತರವಾಗಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಗ್ತದೆ, ನಿಮ್ಮ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಹೌದಾ? ಯಾರಿಗಾದ್ರೂ ಬೋರ್ ಆಗ್ತಿದೆ ಅಂತಂದ್ರೆ ಸ್ಟಾಪ್ ಮಾಡೋಣ. ಯಾಕೆ ವಿಷಯ ಅಂತ ಹೇಳಿದ್ರೆ, ನನಗೆ ನಿಮ್ಮ ಮನಸ್ಥಿತಿ ಹೇಗಿದೆ, ನೀವು ಕೇಳಿಸ್ಕೊಳ್ಳೋ ರೀತಿ ಹೇಗಿದೆ, ನೀವು ಅರ್ಥ ಮಾಡ್ಕೊಳ್ಳೋ ಸ್ಟೈಲ್ ಏನಿದೆ ಅಂತ ಗೊತ್ತಾಗ್ದಲೇ ಇದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ಕಾಮಿಡಿ ಏನು ಮಾಡಬೇಕಾ, ಕಥೆಗಳು ಹೇಳಬೇಕಾ, ಥಿಯರಿ ಹೇಳಬೇಕಾ ಅನ್ನೋ ಕನ್ಫ್ಯೂಷನ್ ನಿಂತಿರ್ತೀನಿ ನಾನು ಸಹ. ಹೌದಾ? ನಿಮ್ಮ ರೆಸ್ಪಾನ್ಸ್ ಮೇಲೆ ಅದು ಗೊತ್ತಾಗ್ತಾ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ಎಲ್ಲರಿಗೂ ನಾನು ಒಂದು ಹೇಳೋದೇನಂತಂದ್ರೆ, ಲೈಫ್ ಅನ್ನೋದು ತುಂಬಾ ದೊಡ್ಡ ವಿಷಯ. ಲೈಫ್ ಅನ್ನೋದೇ ದೊಡ್ಡವಾದ ವಿಷಯ. ದಟ್ ಈಸ್ ದ ಕ್ರಿಟಿಕಲ್ ಟಾಸ್ಕ್. ಅಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಇವಾಗ ಎಚ್ಚರಿಕೆಯಿಂದ ಇರಬೇಕು. ಮೇಡಮ್ ಯೋಚನೆ ಮಾಡಬೇಕಾದ್ರೆ ತುಂಬಾ ಸೆನ್ಸಿಬಲ್ ಆಗಿರತ್ತ 2-3 ಸೆಂಟೆನ್ಸ್ನ ವಿಷಯ ಹೇಳಿದ್ರು. ಬಟ್ ಏನಾದರೂ ನೀವು ಅರ್ಥಕೊಳ್ಳಿಲ್ಲ ಅಂತಂದ್ರೆ ಯುವರ್ ಲೈಫ್ ವಿಲ್ ಬಿ ಡ್ಯಾಮೇಜ್. ಅಡೋಲಸೆನ್ಸ್ ಅನ್ನೋದೆಲ್ಲರೂ ಸಹ ಇದ್ದೇ ಇದೆ. ನೀವೆಲ್ಲರೂ ಮಕ್ಕಳಿದ್ದೀರಿ, ಪ್ರೌಢ ಶಾಲೆಯಲ್ಲಿ ಓದ್ತಾ ಇದ್ದೀರಿ, ನಿಮ್ಗೆ ಅಡೋಲಸೆನ್ಸ್ ಅನ್ನೋದೆಲ್ಲ ಗೊತ್ತಿರುತ್ತೆ. ವಯಸ್ಕರ ಆಗ್ತಾ ಬರ್ತಾ ಇದ್ದೀರಿ. ಈ ಹಂತದಲ್ಲಿ ಏನಾದರೂ ಸಹ
ಬಾಡಿ ಹಾರ್ಮೋನ್ಸ್ ಅನ್ನೋದು ನಿಮ್ಮನ್ನ ಹಾಳು ಮಾಡ್ತು ಅಂತ ಹೇಳಿದ್ರೆ ಯುವರ್ ಲೈಫ್ ಇಸ್ ಗೋಯಿಂಗ್ ಟು ಸ್ಪಾಟ್. ಪ್ಲೀಸ್ ಬಿ ಪ್ರಿಪೇರ್ ಫಾರ್ ಯುವರ್ ಲೈಫ್. ಲೈಫ್ನಲ್ಲಿ ಒಂದು ಘನತೆಯನ್ನು ನಾವು ಕಳ್ಕೊಂಡ್ವಿ ಅಂತಂದರೆ ಲೈಫ್ನಲ್ಲಿ ಎಲ್ಲದನ್ನು ಸಹ ನಾವು ಕಳ್ಕೊಂಡಂಗೆ. ಆ ಘನತೆಯನ್ನು ಉಳಿಸ್ಕೊಳ್ಬೇಕಾದ ಸಂದರ್ಭದಲ್ಲಿ ಮೆಚುರಿಟಿಯನ್ನು ಗಳಿಸ್ತಾ ಹೋಗಬೇಕು. ಬುದ್ಧಿ ತುಂಬ ಪ್ರಭುತ್ವದಿಂದ ಕೂಡಿರಬೇಕು. ಹಾಗಾಗಿ ನಿಮ್ಮ ಮೈಂಡ್ ಮೆಚೂರ್ ಆಗಲಿಲ್ಲ ಅಂತ ಹೇಳಿ ಅಂತ ಅನ್ನೋದಾದರೆ ನಿಮ್ಮ ಯಾವುದೇ ಎಜುಕೇಷನ್ಸ್ ಇರ್ಬೋದು, ಯಾವುದೇ ಡಿಗ್ರಿಗಳಿರ್ಬೋದು, ಎಲ್ಲದೂ ಸಹ ಬೇಕು. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಪ್ರತಿಯೊಂದು ನಡವಳಿಕೆ ನಿಮ್ಮ ಯಾವುದನ್ನು ಅಂತ ಹೇಳಿದ್ರೆ ಮಿಷನ್ ಆ್ಯಂಡ್ ವಿಷನ್ ಸ್ಟೇಟ್ಸ್ಮೆಂಟ್ಸ್ ಅಂತ ಇರ್ತದೆ. ಪ್ರತಿಯೊಂದಕ್ಕೂ ನಮ್ಮ ಗುರಿ ಏನಿದೆ, ನಮ್ಮ ದೃಷ್ಟಿಕೋನ ಹೇಗಿದೆ ಅಂತ ಹೇಳಿ ನಿಮ್ಮ ದೃಷ್ಟಿಕೋನ ಯಾವಾಗಲೂ ಸಹ ನಿಮ್ಮ ಜೀವನ ಬೆಟರ್ ಆಗ್ಲಿಕ್ಕೆ ಏನು ಬೇಕು ಅನ್ನೋದನ್ನ ನೋಡುವಂಥದ್ದಾಗಿರ್ಬೇಕು. ಮತ್ತೆ ಒಂದು ಸ್ಟ್ರಾಂಗ್ ಆಗಿ ತಿಳ್ಕೊಳ್ಳಿ, ಯಾವುದೇ ವೃತ್ತಿ ಅಥವಾ ಯಾವುದೇ ಕೆಲಸವೂ ಸಹ ಕಡಿಮೆದಲ್ಲ. ಎಲ್ಲದಕ್ಕೂ ಸಹ ಅದರದೇ ಆದಂತಹ ಮೌಲ್ಯಗಳಿದೆ. ಬಟ್ ಅದನ್ನು ನಾವು ಎಷ್ಟು ವ್ಯವಸ್ಥಿತವಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ಇದೆಲ್ಲರೂ ಸಹ ಕೂತಿರೋರು ನನ್ನ ಅಭಿಪ್ರಾಯ ಸರಿಯೇ ಆಗಿದ್ರೆ 100% ನಿಮ್ಮ ಎಲ್ಲ ಫ್ಯಾಮಿಲಿಗಳು ಸಹ ಕೃಷಿಕರ ಫ್ಯಾಮಿಲಿ ಆಗಿರ್ತದೆ. ಅಥವಾ ನಿಮ್ಮ ತಂದೆ ತಾಯಿಗಳೇನಾದರೂ ಸಹ ಜಾಬಲ್ಲಿದ್ದರೂ ಸಹ ಅಟ್ಲೀಸ್ಟ್ ಅವ್ರ ತಂದೆ ತಾಯಿಗಳಾದರೂ ಸಹ ಕೃಷಿಕರಾಗಿರ್ತಾರೆ. ನಮ್ದೆಲ್ಲರೂ ಸಹ ಮಣ್ಣಿನಲ್ಲಿ ಬೇರುಗಳನ್ನು ಇಟ್ಟುಕೊಂಡು ಬಳ್ಳಿಗಳಾಗಿ ನಾವು ಬೇರೆ ಬೇರೆ ಕಡೆ ಹಬ್ಬಿಕೊಂಡು ಬರ್ತಾ ಇದ್ದೇವೆ. ಬಟ್ ಹಾಗಂತ ಅಂತ ಹೇಳಿದಂತ ಅಂದಮೇಲೆ ನೆಕ್ಸ್ಟ್ ಜನರೇಟ್ ಆಗ್ಬೋದಾದಂತಹ ಬಿಸ್ನೆಸ್ ಯಾವುದು ಗೊತ್ತಾ? ದೊಡ್ಡ ಮಟ್ಟದ ಬಿಸ್ನೆಸ್ಸು ಅಗ್ರಿಕಲ್ಚರ್. ನೀವು ನಂಬಲಿಕ್ಕಿಲ್ಲ, ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ಭಾರತದ ಅತಿ ದೊಡ್ಡ ಕೃಷಿ ಸಂಶೋಧನಾ ಸಂಸ್ಥೆ. ನಾವು ತಯಾರಾಗ್ತಾ ಇರೋದೇನಂತಂದರೆ ನೆಕ್ಸ್ಟ್ ಡೇಸಲ್ಲಿ ಬರಬಹುದಾದಂಥ ಆಹಾರದ ಅಭಾವಕ್ಕೆ ಇವತ್ತು ಪ್ರಿಪೇರ್ ಆಗಲಿಕ್ಕೋಸ್ಕರ ಬೇಕಾಗಿರುವಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಡೆವಲಪ್ ಮಾಡೋದ್ರಲ್ಲಿ ನಿರತರಾಗಿದ್ದೇವೆ. ನಾವು ತುಂಬ ಜಾಗಗಳನ್ನು ಖಾಲಿ ಜಾಗಗಳಾಗಿ ಬಿಟ್ಟು ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದೀವಿ. ಅರ್ಬನೈಸೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಹೊತ್ತಲ್ಲಿ ಬೇಕಾಗಿರ್ತಕ್ಕಂಥ ಸಿವಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡೋದ್ರ ಕಡೆಗೆ ಗಮನ ಇರಬೇಕಾಗುತ್ತೆ. ಅದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ ಅಥವಾ ಡಾಕ್ಟರ್ ಆಗಿರಲಿ, ಊಟ ಅಂತೂ ಮಾಡಬೇಕು. ಹೌದಾ? ಊಟ ಮಾಡಬೇಕು ಅಂತಂದರೆ ಯಾರೋ ಒಬ್ಬ ಬೆಳೀಲೇಬೇಕಲ್ಲ. ಹಾಗಾಗಿ ನೆಕ್ಸ್ಟ್ ಡೇಸಲ್ಲಿ ನೀವು ಸ್ವಲ್ಪ ಪ್ರಬುದ್ಧಮಾನಕ್ಕೆ ಬರುವ ಹೊತ್ತಿಗೆ ಅಗ್ರಿಕಲ್ಚರ್ ಅನ್ನೋದು ಪೀಕಲ್ಲಿರ್ತದೆ. ಎಲ್ಲ ವೃತ್ತಿಗಿಂತ ದೊಡ್ಡ ವೃತ್ತಿ ಯಾವುದು ಅಂತ ಹೇಳಿ ಅಂತನ್ನೋದಾದರೆ ನೆಕ್ಸ್ಟ್ ಡೇಸಲ್ಲಿ ಫುಡ್ ಪ್ರೊಡಕ್ಷನ್ ಅಂತ ಆಗುತ್ತೆ. ನೀವು ನಮ್ಮ ಈಗಿನ ಪ್ರಕಾರ ಬೇರೆ ಬೇರೆ ಕಾನ್ಫರೆನ್ಸ್ಗಳಲ್ಲಿ, ಇಂಟರ್ನ್ಯಾಷನಲ್ ಸೆಮಿನಾರ್ಗಳಲ್ಲಿ ಆಗ್ತಾ ಇರುವಂಥದ್ದು ಏನು ವಿಷಯ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಇನ್ನು ಮೇಲೆ ಅಗ್ರಿಕಲ್ಚರ್ ಲ್ಯಾಂಡನ್ನು ರಿಸರ್ವ್ ಮಾಡುವಂಥ ಡಿಸ್ಕಷನ್ಸ್ ನಡೀತಾ ಇದೆ. ಹೇಗೆ ಒಂದು ರಿಸರ್ವ್ ಫಾರೆಸ್ಟ್ ಇದೆ, ಅದೇ ರೀತಿ ರಿಸರ್ವ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅಂತ ಬರುತ್ತೆ. ಅಲ್ಲಿ ಅಗ್ರಿಕಲ್ಚರ್ ಮಾತ್ರ ಮಾಡಬೇಕು, ಅಲ್ಲಿ ಮನೆ ಕಟ್ಟೋದು, ಫ್ಯಾಕ್ಟ್ರಿ ಕಟ್ಟೋದು ಮಾಡೋಂಗಿಲ್ಲ ಅನ್ನುವಂತಹ ಕಾನೂನು ಬರ್ತದೆ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ ಅಂತ ಹೇಳ್ತಿಲ್ಲ, ಇಡೀ ಪ್ರಪಂಚದಾದ್ಯಂತ ಬರುತ್ತೆ. ಹಾಗಾಗಿ ಇರಬಹುದಾದಂಥ ಸಣ್ಣ ಜಾಗದಲ್ಲಿ ಜಾಸ್ತಿ ಬೆಳೆಯನ್ನು ಬೆಳಿಬೇಕಾದಂಥ ಅನಿವಾರ್ಯತೆ ನೆಕ್ಸ್ಟ್ ಡೇಸಲ್ಲಿ ಬರುತ್ತೆ. ಈಗ ಆಲ್ರೆಡಿ ಭಾರತ ಸರ್ಕಾರ ಮತ್ತು ಇಂಟರ್ನ್ಯಾಷನಲ್ ಸ್ಕೋಪ್ಗೆ ಅಂತ ತಿಳ್ಕೊಂಡು ಎಲ್ಲ ಸರ್ಕಾರಗಳೊಟ್ಟಿಗೆ ಸೇರಿಕೊಂಡು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ನ ಪ್ರಾರಂಭ ಮಾಡಿದೆ. ಆಯ್ತಾ? ಅದಕ್ಕೋಸ್ಕರ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರ್ಸ್ ಅಂತ ಹೇಳಿದ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಹೇಳಿ ಟಾಪಿಕ್ಸ್ನ ತರ್ತಾ ಇದೆ. ಮೊದಲು ಅಗ್ರಿಕಲ್ಚರ್ ಸೈನ್ಸ್ ಅಂತ ಇತ್ತು, ಆಮೇಲೆ ಅದನ್ನೊಂದು ಅಪ್ಲೈಡ್ ಸೈನ್ಸ್ ಅಂತ ಮಾಡ್ಕೊಂಡಿದ್ರು. ಈಗ ಇಟ್ಸ್ ಅ ಟೆಕ್ನಿಕಲ್ ಸಬ್ಜೆಕ್ಟ್ ಅಂತ ಹೇಳಿ ತಗೊಂಡು ಬರ್ತಾ ಇದ್ದಾರೆ. ಟೆಕ್ನಾಲಜಿನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ ನನ್ನ ನೇತೃತ್ವದಲ್ಲಿ ಸುಮಾರು 900 ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಗ್ರಿಕಲ್ಚರ್ ಮೇಲೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ವರ್ಕ್ ಮಾಡ್ತಾ ಇದ್ದೇವೆ. ಆಯ್ತಾ? ನಿಮ್ಗೆ ಇನ್ನೊಂದು ನೆನಪಿರಲಿ, ಸಣ್ಣದಾಗಿ ಹೇಳ್ತೀನಿ, ಹೇಳಿ ನನ್ನ ಹತ್ರ ತುಂಬ ವಿಷಯಗಳಿದೆ, ಆದರೆ ನಿಮ್ಗೆ ಯಾವ ವಿಷಯ ಇಷ್ಟ ಆಗುತ್ತೆ ಅಂತ ಗೊತ್ತಾಗಿಲ್ಲ, ಅದಕ್ಕೆಲ್ಲರೂ ಸ್ವಲ್ಪ ಹೇಳಿಬಿಡ್ತೇನೆ. ನಮ್ಮಲ್ಲಿ ಸುಮಾರು 1 ಲಕ್ಷಕ್ಕೂ ಜಾಸ್ತಿ ಭತ್ತದ ತಳಿಗಳಿದೆ. ಬಟ್ ಭಾರತದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಕೇವಲ 400 ತಳಿಗಳು. ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾದ ಅಕ್ಕಿ ಬೆಳ್ಕೊಳ್ಬಹುದಾದಂಥ ಟೆಕ್ನಾಲಜಿ ನಮ್ಮ ಇಂಡಿಯಾದಲ್ಲಿದೆ. ನೀವು ಬರೀ ಮಕ್ಕಳುಗಳಿದ್ದೀರಿ, ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಬೇಕಂದ್ರೆ ನಿಮ್ಗೊಂದು ತಳಿ ಬೆಳ್ಕೊಳ್ಬೋದು. ಇಲ್ಲ ವಯಸ್ಕರಿದ್ದಾರೆ, ಅವ್ರಿಗೆ ಪ್ರೋಟೀನ್ಸ್ ಬೇಕು ಅಂದರೆ ಆ ಥರ ಅಕ್ಕಿ ಬೆಳ್ಕೊಳ್ಬೋದು. ತುಂಬ ವಯಸ್ಸಾಗಿದೆ, ಡಯಾಬಿಟಿಸ್ ಜಾಸ್ತಿ ಇದೆ, ಅವ್ರಿಗೆ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ ಅಕ್ಕಿ ಭತ್ತ ಬೆಳ್ಕೊಡಿ ಅಂತ ಹೇಳಿದ್ರೆ ಅದನ್ನು ಸಹ ಇದೆ. ಇದು ಆಲ್ರೆಡಿ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೆಡ್ ಮತ್ತು ಮಾರ್ಕೆಟ್ನಲ್ಲಿ ಇರುವಂತಹ ವಿಷಯ.
ಆಯ್ತಾ. ನಾನು ಮಲ್ಟಿಪಲ್ ಡಿಸಿಪ್ಲಿನಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಇಂಜಿನಿಯರ್ಗೆ ಅಕ್ಕಿ ಬಗ್ಗೆ ಗೊತ್ತಿದೆಯಾ, ಒಬ್ಬ ಇಂಜಿನಿಯರ್ಗೆ ಟೈಗರ್ ಬಗ್ಗೆ ಗೊತ್ತಿದೆಯಾ, ಅಥವಾ ಒಬ್ಬ ಡಾಕ್ಟ್ರಿಗೆ ಪ್ರಾಣಿಗಳ ಬಗ್ಗೆ ಗೊತ್ತಿದೆಯಾ, ಡಾಕ್ಟ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಗೊತ್ತಿದೆಯಾ. ಬಟ್ ಆದರೆ ಲೈಫಿಗೆ ಇದೆಲ್ಲದನ್ನು ಸಹ ಬೇಕು. ಹಾಗಾಗಿ ಯಾವುದೂ ಸಹ ಕಡಿಮೆ ಅಲ್ಲ ಅನ್ನೋದು ಇಂಪಾರ್ಟೆಂಟ್. ಒಂದು ವೇಳೆ ಏನಾದ್ರೂ ಸಹ ಇಲ್ಲಿ ನಮ್ಮ ಕುಂತಿರ್ತಕ್ಕಂಥ ಇಷ್ಟು ಲೆಕ್ಚರರ್ಸು, ಮೇಡಮ್ ಅವರು ಮತ್ತು ಸರ್ ಅವರ ಎಫರ್ಟ್ಸು, ಇಲ್ಲಿರ್ಬೋದು ನನ್ನ ಎಫರ್ಟ್ಸು ಎಲ್ಲರೂ ಸೇರಿ ನೀವು ಒಂದು ವೇಳೆ ಏನಾದ್ರೂ ಸಹ ನಿಮಗೆ ಬರಬಹುದಾದಂಥ ಎಕ್ಸಾಮ್ಸಲ್ಲಿ 100/100 ತೆಗೆದ್ರೆ, ಮತ್ತು ನಿಮ್ಮ ಲೈಫಲ್ಲಿ 100/100 ಸಕ್ಸಸ್ ಆದರೆ ನಮ್ಗಳ ಪ್ರಯತ್ನ, ನಮ್ಮ ಲೈಫಿನ ಪ್ರಯತ್ನ ಸಾರ್ಥಕ ಆದಂತೆ. ಓಕೆ. ಮತ್ತು ಎರಡನೇದು, ಇವತ್ತಿನ ಅಕಾಡೆಮಿಕ್ ಸಿಸ್ಟಮ್ನಲ್ಲಿ 100 ಸ್ಕೋರ್ ಮಾಡೋದು ತುಂಬ ಈಸಿ. ಬಟ್ ಸೋಷಿಯಲ್ ಎಕ್ಸ್ಪೆರಿಮೆಂಟಲ್ಲಿ 20% ಸ್ಕೋರ್ ಮಾಡೋದು ಕಷ್ಟ. ಆಯ್ತಾ. ಆದರೆ ನಾವುಗಳು ಮಾಡ್ತಾ ಇರುವಂತಹ ಕೆಲಸ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್. ಹುಳಿಯಾರ್ನಲ್ಲಿರುವಂತಹ ಎಲ್ಲ ಮಕ್ಕಳನ್ನ ಒಟ್ಟಿಗೆ ಕೂರಿಸಿ ಎಲ್ಲರೂ ಡಾಕ್ಟರ್ ಆಗಲಿ, ಎಲ್ಲರೂ ಇಂಜಿನಿಯರ್ಸ್ ಆಗಲಿ ಅಂತ ಕೊಡ್ತಾ ಇರುವಂಥ ನಮ್ಮ ಪ್ರಯತ್ನ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್. ನಿಮ್ಮ ಇನ್ವಾಲ್ವ್ಮೆಂಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ನಮಗೆ ಸಿಗೋ ರಿಸಲ್ಟ್ ಒಂದು 20% ಡಾಕ್ಟರ್ ಆಗ್ತಾರೆ, 20% ಇಂಜಿನಿಯರ್ಸ್ ಆಗ್ತಾರೆ. ವಾಟ್ ಅಬೌಟ್ ಅದರ್ 60%? ಆಯ್ತಾ. ಅವರು ತಮ್ಮ ಕಲಿಯೋ ಹೊತ್ತದಲ್ಲಿ ಕಲೀಲಿಲ್ಲ, ಬದುಕೋ ಹೊತ್ತದಲ್ಲಿ ಬದುಕಲಿಲ್ಲ, ಈ ಥರದ ಅತಂತ್ರ ಸ್ಥಿತಿಯಲ್ಲಿ ಬರ್ಬೋದಾದಂಥ ಜನ. ನಿಮ್ಮನ್ನು ಎಲ್ಲಿ ಪ್ಲೇಸ್ ಮಾಡ್ಕೊಳ್ತೀರಾ ನೀವು ಯೋಚನೆ ಮಾಡಿ. ಆನೆಸ್ಟ್ಲಿ ಸ್ಪೀಕಿಂಗ್, ಐ ಹ್ಯಾವ್ ಬೀನ್ ಟು ಪುಕೆಟ್ ಫಾರ್ ಅಕಾಡೆಮಿಕ್ ಟ್ರೈನಿಂಗ್. ಅಲ್ಲಿ ಒಂದು ದೊಡ್ಡ ಮಟ್ಟದ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಮಕ್ಕಳನ್ನು ಅಲ್ಲಿ ಸೇರಿಸ್ತಾರೆ. ಅವರಿಗೆ 1 ವರ್ಷಕ್ಕೆ ಫೀಸು ಇಂಡಿಯನ್ ರುಪಿನಲ್ಲಿ 18 ಲಕ್ಷ ಇದೆ, 1 ವರ್ಷಕ್ಕೆ. ಪುಕೆಟ್ ಅಂತ. ಬಟ್ ಅಲ್ಲಿ ಏನಂತಂದರೆ ತುಂಬ ವಾತಾವರಣ ಚೆನ್ನಾಗಿದೆ, ಅಲ್ಲಿ ಪರಿಸರ ಮಾಲಿನ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿಗೆ ತುಂಬ ಶ್ರೀಮಂತರುಗಳು ಪ್ರಪಂಚದಾದ್ಯಂತ ಇರೋದ್ರಿಂದ ಅವ್ರ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ತಾರೆ. ಇಂಡಿಯನ್ ರುಪೀಸಲ್ಲಿ 18 ಲಕ್ಷ ರೂಪಾಯಿ 1 ವರ್ಷದ ಫೀಸು. 1ನೇ ಕ್ಲಾಸಿಗೆ ಅಡ್ಮಿಷನ್ ಆದರೆ ಅವರು ಅವರ 12 ಇಯರ್ಸ್ ಎಜುಕೇಷನ್ ಮುಗಿಸ್ಕೊಂಡು ಟೀಚರ್ ಬರಬೇಕು. ಆ ಥರಕ್ಕಿದೆ. ಆ ಲೆಕ್ಚರರ್ಸ್ಗೆ ನಾನೊಂದು 4 ದಿವಸ ಕ್ಲಾಸ್ ತಗೊಳ್ಳಿಕ್ಕೆ ಅಂತ ಹೇಳಿ ನನ್ನನ್ನು ಕರ್ಸಿಸಿದ್ರು. ಅಪ್ಲೈಡ್ ಮ್ಯಾಥಮೆಟಿಕ್ಸು ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ 2 ಟಾಪಿಕ್ಸ್ನ ಕೊಟ್ಟು. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ಅಲ್ಲಿನ ಸ್ಕೂಲಿಗಿಂತ ನಿಮ್ಮ ಸ್ಕೂಲು ಚೆನ್ನಾಗಿದೆ. ಇದು ಚಪ್ಪಾಳೆ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಲ್ಲಿನ ಸ್ಕೂಲಿಗಿಂತ ನಿಮ್ಮ ಸ್ಕೂಲು ಚೆನ್ನಾಗಿದೆ. ಬಿಲ್ಡಿಂಗ್ಸ್, ಎಕ್ವಿಪ್ಮೆಂಟ್ಸ್, ಎನ್ವಿರಾನ್ಮೆಂಟ್, ಮ್ಯಾನೇಜ್ಮೆಂಟ್, ಟೀಚರ್ಸ್, ಎವ್ರಿಥಿಂಗ್. ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಂದು ಓವರ್ ರಿವ್ಯೂನ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದು. ನನಗೆ ಇಲ್ಲಿಗೆ ಬರಬೇಕು ಅಂತ ಕೇಳಿದಾದ್ಮೇಲೆ ನಿಮ್ಮದು ಇನ್ಫಾರ್ಮೇಷನ್ ಎಲ್ಲನೂ ಸಹ ಒಂದಷ್ಟು ಸರ್ಚ್ ಮಾಡಿಕೊಂಡು, ಗೂಗಲಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ತಗೊಂಡು, ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದು ನಾನು ಇವತ್ತು. ಆಯಿತಾ. ನೀವು ಬೇಕಾದರೆ ChatGPT, ಗೂಗಲ್ ಜೆಮಿನಿನ ಅಥವಾ ಸಹೋಮಾನ, ರೋಹಿನ, ಈ ಥರದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆಬ್ಸೈಟ್ಸ್ಗಳಿದೆ. ಅದರಲ್ಲಿ ಸರ್ಚ್ ಮಾಡಿ ನಿಮ್ಮ ಸ್ಕೂಲ್ ಹೆಸರು ಸರ್ಚ್ ಮಾಡಿದರೆ ತುಂಬ ದೊಡ್ಡ ಡೀಟೇಲ್ಸ್ನೇ ಕೊಡ್ತದೆ. ಅಂದರೆ ನೀವು ಇಂಟರ್ನ್ಯಾಷನಲ್ ಅಂತ ಆಯ್ತಲ್ಲ, ಎಸ್ ಸರ್. ಹಾಗಾಗಿ ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರಲಿ. ಆಯಿತಾ. ಇಲ್ಲಿ ಒಂದು ಸ್ಕೂಲ್ನಲ್ಲಿ ನಾನು ಅಬ್ಸರ್ವ್ ಮಾಡಿದಂಥ ಕೊರತೆ ಇಷ್ಟೇ, ಮೇಡಮ್ ನೀವು ತುಂಬ ಕಡಿಮೆ ಫೀಸ್ ತಗೋತಿದ್ದೀರ ಅಷ್ಟೇ. ಅದರ್ವೈಸ್ ಎಸ್ ರೀಸನ್ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇರೆ ಇಂಟರ್ನ್ಯಾಷನಲ್ ಸ್ಕೂಲಿನ ಬೇರೆ ದೇಶದಲ್ಲಿ ಕೊಡ್ತಾ ಇರ್ತಕ್ಕಂಥ ಫೆಸಿಲಿಟೀಸ್ಗಳನ್ನ ನೀವು ಗಮನ ಹರಿಸಿದ್ರೆ, ಇಲ್ಲಿ ಇರಬಹುದಾದಂತಹ ಇನ್ಫ್ರಾಸ್ಟ್ರಕ್ಚರ್ಸು, ವಾತಾವರಣಗಳು ಅಲ್ಲಿ ಇಲ್ಲ. ಆಯ್ತಾ. ಕೆಲವೊಮ್ಮೆ ಅನಿಸುತ್ತೆ ನಮಗೆ ದೂರದ ಬೆಟ್ಟ ತುಂಬ ನೈಸಾಗಿ ಕಾಣಿಸುತ್ತೆ ಅಂತ, ಹತ್ರ ಹೋದಲ್ಲೇ ಗೊತ್ತಾಗಿರುತ್ತೆ ಅಲ್ಲಿನ ಕಲ್ಲು ಮಣ್ಣು ಬಂಡೆ ಕಲ್ಲುಗಳೆಲ್ಲ. ಹಾಗಾಗಿ ನಿಮಗೆ ಇಲ್ಲಿರ್ಬೋದಾದಂಥ ಇನ್ಫ್ರಾಸ್ಟ್ರಕ್ಚರಿನ ಬೆಲೆಯನ್ನು ನೀವು ಯಾವತ್ತು ತಿಳ್ಕೊಳ್ತೀರಿ ಅವತ್ತು ನೀವೇನಂತಂದರೆ ನಾನೊಂದು ಒಳ್ಳೆ ಪ್ಲೇಸಲ್ಲಿ ಇದ್ದೀನಿ ಅಂತ ಅನಿಸುತ್ತೆ. ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳೋದು ಅಂತಂದರೆ, ನಾನು ಓದೋ ಹೊತ್ತಲ್ಲಿ ನಮಗೇನಾದರೂ ಇಷ್ಟು ಫೆಸಿಲಿಟಿ ಸಿಗ್ತಿದ್ರೆ ಇನ್ನೊಂದೇನಾದರೂ ಬೆಟರ್ ಆಗ್ತಿತ್ತು ಅಂತ ನನ್ನ ಸ್ವಂತ ಅಭಿಪ್ರಾಯ. ಹಾಗಾಗಿ ನಿಮ್ಗೆ ಈಗ ಸಿಕ್ಕಿರ್ತಕ್ಕಂತಹ ಅವಕಾಶಗಳನ್ನು ತಗೊಳ್ಳಿ. ನೀವಿಲ್ಲಿ ಪೇಮೆಂಟ್ ಮಾಡಿರ್ತಕ್ಕಂಥ 1 ರುಪಿನೂ ಸಹ ತುಂಬ ವ್ಯಾಲ್ಯೂಬಲ್ ಇರೋದ್ರಿಂದ
ಅದರ ಉಪಯೋಗವನ್ನು ನೀವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮಗೆ ನೀವು ಮಾಡ್ಕೊಳ್ಬೋದಾದಂತಹ ಒಂದು ನಿಮಗೆ ನೀವು ಮಾಡ್ಕೊಳ್ಬೋದಂತ ಮೋಸ ಆಗಿರುತ್ತೆ. ಸೊ ಈ ಎಲ್ಲ ಅಂಶಗಳ ಬೇಸಿಸ್ ಮೇಲೆ ಏನೇನು ಕಲಿಬೇಕು ಅಂತ ಹೇಳಿ ಅಂತ ಅನ್ನೋದಾದ್ರೆ ಅದ್ರ ಬಗ್ಗೆಗಿನ ಬೇಕಂದ್ರೆ ನಾನು ಇನ್ನೊಂದು ಸೆಷನ್ ಬರ್ತೀನಿ, ಏನೇನು ಕೋರ್ಸಸ್ಗಳಿದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಬೇಕು, 12th ವರ್ಷದ ಡಿಸ್ಕಷನ್ ಮಾಡಬೇಕು ಅಂತ. ಅಪ್ ಟು 12th ಈಗಂತೂ ಅದೊಂದು ಬೇಸಿಕ್ಸ್ ಅನ್ನೋ ರೀತಿಯಲ್ಲಿ ಆಗಿದೆ. ಹಾಗಾಗಿ ಈ ಬೇಸಿಕ್ಸ್ ಹಂತದಲ್ಲಿ ಜಾಸ್ತಿ ಇದನ್ನು ಖರ್ಚು ಮಾಡ್ಬೋದು, ಏನು ಹೇಳಿ ನಮ್ಮ ಎನರ್ಜಿಯನ್ನು ಖರ್ಚು ಮಾಡ್ಬೋದು. ಅದು ಎಕಾನಮಿ ಇರ್ಬೋದು ಅಥವಾ ನಮ್ಮ ಎಫರ್ಟ್ಸ್ ಇರ್ಬೋದು, ತುಂಬ ಜಾಸ್ತಿ ಖರ್ಚು ಮಾಡಬಾರ್ದು. ರಿಸರ್ವ್ ಆಗಿ ಇಟ್ಕೊಂಡು ಇರಬೇಕು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಅಂತ. ಯಾಕಂತ ಹೇಳಿದ್ರೆ ಒಬ್ಬ ಯಾತ್ರೆ ಹೋಗ್ತಾನೆ, ಎಲ್ಲಿಗೆ ನಾನೊಂದು ತಿರುಪತಿ ಬೆಟ್ಟ ಹತ್ತಬೇಕು ಅಂತ ಕಾಲ್ನಡಿಗೆ ಯಾತ್ರೆ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಒಂದು ಸ್ವಲ್ಪ ಊಟ ಇಟ್ಕೊಂಡು ಹೋಗ್ತಾನೆ. ಬ್ಯಾಗಲ್ಲಿ ಊಟ ಇಟ್ಕೊಂಡು ಹೋಗ್ಬೇಕಾದ ಸಂದರ್ಭದಲ್ಲಿ ಫಸ್ಟ್ ಒಂದು 2 ಕಿಲೋಮೀಟರ್ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಕೂತ್ಕೊಂಡು ಅವನ್ನೆಲ್ಲ ಬ್ಯಾಗಲ್ಲಿರೋ ಖರ್ಚು ಮಾಡ್ಕೊಂಡ್ರೆ ಅವ್ನು ಬೆಟ್ಟ ತಲುಪೋವರೆಗೂ ಸಹ 200-300 ಕಿಲೋಮೀಟರ್ ನಡೆಯೋದು ಹೇಗೆ? ನೀವು ಇದನ್ನ ಯೋಚನೆ ಮಾಡಿ. ನೀವು PUC ಲೆವೆಲ್ಗೆ ಎಲ್ಲ ಬರುವಂತಹ ನಿಮ್ಮ ಹಣವನ್ನು ನೀವು ಖರ್ಚು ಮಾಡ್ಕೊಳ್ತೀರಾ ನಿಮ್ಮ ಫ್ಯಾಮಿಲೀಸ್ ಅನ್ನೋರು ಅಂತಂದ್ರೆ ನೆಕ್ಸ್ಟ್ ನೀವೇನು ಮಾಡ್ತೀರಾ? ಇಂಜಿನಿಯರಿಂಗಿಗೆ ಸುಸ್ತಾಗ್ತೀರಾ, ಇಲ್ಲ ಯಾವುದೋ ಒಂದು BSc BComಗೆ ಸುಸ್ತಾಗ್ತೀರಾ, ಇಲ್ಲ ಒಂದು ಮೆಡಿಕಲ್ MBBS ಮಾಡಿದ್ರೆ ಸುಸ್ತಾಗ್ತೀರಾ. ಹೈಯರ್ ಎಜುಕೇಶನ್ ಅನ್ನೋದು ತುಂಬಾ ಅಗತ್ಯ. ಅವತ್ತಿಗೆ ಏನು ಪ್ರಿಪೇರ್ ಮಾಡ್ತೀರಾ? ಸೊ ದಿಸ್ ಈಸ್ ದ ರೀಸನ್ ಐ ಆಮ್ ಟೆಲಿಂಗ್. ಏನಂತಂದ್ರೆ ಇರುವಂತಹ ಅವಕಾಶಗಳನ್ನ ನಾವು ಜಾಸ್ತಿ ಬಳಸ್ಕೊಳ್ಳುವಂಥದ್ದು ಆಗಬೇಕು. ಬಳಸ್ಕೊಂಡ ನಂತರ ಏನಾಗ್ಬೋದು, ಮುಂದಿನ ಅವಕಾಶಗಳನ್ನ ಯೋಚನೆ ಮಾಡೋದು. MBBS ಇಂದಲೂ ಈಗೇನು ಆಗೋದಿಲ್ಲ ಇದೆ, ಆಯ್ತಾ? MBBS ನೀವು ಮಾಡಿ ತಿಂಗಳಿಗೆ 20,000-30,000 ದುಡಿಯೋದ್ರೊಳಗಡೆ ಸುಸ್ತು. MD ಇದ್ರೇನೆ, ಅದಕ್ಕೊಂದು ಸ್ಪೆಷಲೈಸೇಷನ್ ಇದ್ರೇನೆ. MD ಒಂದು ಸೀಟ್ ತಗೊಳ್ಬೇಕು ಅಂತಂದ್ರೆ ಈಗ 2 ಕೋಟಿ 3 ಕೋಟಿ ಕನಿಷ್ಠ ಬೇಕು. ಹೀಗಿರೋದ್ರಲ್ಲಿ MBBS ಆಗಬೇಕು, MD ಆಗಬೇಕು, ಈಗೆಲ್ಲರೂ ಆಯ್ತು. ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಡಾಕ್ಟರ್ ಕ್ವಾಲಿಫಿಕೇಶನ್ ನೋಡ್ತೀವಿ, MBBS MDನ ಇಷ್ಟ ಆದರೆ ಸಾಕಾಗಲ್ಲ, 2 TM ಇರೋದನ್ನ ನೋಡೋಣ ಅಂತ ನೋಡ್ತೀವಿ. ಸೊ ಅಷ್ಟು ಎಕ್ಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಅನ್ನೋದು. ಜಾಸ್ತಿ ಓದಿರೋನಿಂದ ನಾವು ಕನ್ಸಲ್ಟೇಷನ್ ತಗೋಬೇಕು ಅಂತ ಯೋಚನೆ ಮಾಡುತ್ತೆ, ಏನೇನಕ್ಕೂ ಉಪಯೋಗ ಇಲ್ಲ ಅನ್ನೋದೇ. ಹಾಗಾಗಿ ನಾಲೆಡ್ಜ್ ಅನ್ನೋದು ತುಂಬಾ ಅಗತ್ಯವಾಗಿ ಬೇಕು, ತಿಳ್ಕೊಳ್ಳುವಂಥದ್ದು ತುಂಬಾ ಅಗತ್ಯವಾಗಿ ಬೇಕು. ನಾವು ಕೆಲವೊಂದು ಸರ್ಟಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. ಸರ್ಟಿಫಿಕೇಶನ್ ಇಸ್ ಇಂಡಿಕೇಶನ್, ಇಷ್ಟು ಓದಿದ್ದಾರೆ ಅನ್ನೋ ಇಂಡಿಕೇಶನ್ ಇರುತ್ತೆ. ಆದರೆ ನಮ್ಮ ಲೈಫಲ್ಲಿ ಬೇಕಿರ್ತಕ್ಕಂಥ ಸ್ಕಿಲ್ಸ್ನ ಗಳಿಸ್ತಾ ಹೋಗಬೇಕು ಅಂತ ಹೇಳಿದ್ರೆ ಅದು ನಾವು ನಿರಂತರವಾಗಿ ಕಲಿಕೆ ಮಾಡ್ತಾ ಇರೋದ್ರಿಂದ ಮಾತ್ರ ಸಾಧ್ಯ. ಆಯ್ತಾ? ಮತ್ತು ಎರಡನೇದು, ಮೇಡಮ್ ಮಾತಾಡ್ತಾ ಇದ್ರು, ನಿಮಗೆ ಪ್ರತಿ ವಾರ ಟೆಸ್ಟ್ ಕೊಡ್ತೇವೆ, ರಿವ್ಯೂ ಕೊಡ್ತೇವೆ ಅಂತ ಹೇಳಿ ಅಂತ. ಅದನ್ನು ಎಷ್ಟು ಜನ ಎಂಜಾಯ್ ಮಾಡ್ತೀರಾ, ಎಷ್ಟು ಜನ ಹಿಂಸೆಯಾಗಿ ತಗೊಳ್ತೀರಾ? ಅಯ್ಯೋ ಎಕ್ಸಾಮ್ ಇದೆ ಅನ್ನೋ ಹಿಂಸೆ ತಗೊಳ್ತೀರಾ, ಅಥವಾ ನಾನೊಂದು ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಖುಷಿ ಪಡ್ತೀರಿ? ಯಾವತ್ತು ನೀವು ಕ್ವಶನ್ಗೆ ಆನ್ಸರ್ ಬರಿತೀವಿ ಅಂತ ಹೋಗ್ತೀರಿ ಅವತ್ತಿಗೆ ದುಃಖ ಅಂತ ಅನ್ಕೊಳ್ತೀರಾ. ಯಾವತ್ತು ನಾವು ಕ್ವಶನ್ಗೆ ರೆಸ್ಪಾನ್ಸ್ನ ಮಾಡ್ತೀವಿ ಅಂತ ಹೇಳ್ತೀರಿ ಆವಾಗ ನಿಮಗೆ ಖುಷಿ ಆಗುತ್ತೆ. ಒಂದೇ ಒಂದು ಸಿಂಪಲ್ ಟೆಕ್ನಿಕ್ ನಾನು ಫಾಲೋ ಅಪ್ ಮಾಡೋದನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಖುಷಿಯಾಗುತ್ತೆ. ಸಿಂಪಲ್ ಟೆಕ್ನಿಕ್. ಒಂದು ಟೆಸ್ಟ್ ಕೊಟ್ಟಿದ್ದಾರೆ, ಅಪಿಯರ್ ಆಗಿ ಎಷ್ಟು ಬರುತ್ತೋ ಅಷ್ಟು ಬರೀರಿ, ಎಷ್ಟು ಬರುತ್ತೋ ಅಷ್ಟು ಬರೀರಿ ಟೆಸ್ಟಲ್ಲಿ. ಅದಾದ ನಂತರ ಯಾವ್ಯಾವುದಕ್ಕೆ ಗೊತ್ತಿಲ್ಲ, ಯಾವ್ಯಾವುದಕ್ಕೆ ಸರಿಯಾಗಿ ಬರ್ತಿಲ್ಲ ಅಂತ ಅನ್ನೋದನ್ನ ಟೆಸ್ಟ್ ಮುಗಿದ ಮೇಲೆ ಮನೆಗೆ ಹೋಗಿ ಪ್ರಿಪೇರ್ ಆಗಿ ಪ್ರಾಬ್ಲಮ್ ಸಾಲ್ವ್. ನೀವು ಟೆಸ್ಟಲ್ಲೇ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಇಲ್ಲ, ಟೆಸ್ಟ್ ಮುಗಿದ ಮೇಲೂ ಪರ್ಫಾರ್ಮೆನ್ಸ್ ಮಾಡ್ಬೋದು. ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನೋದು ಫೈನಲ್ ಎಕ್ಸಾಮಲ್ಲಿ ಏನು ನೀವು ಪರ್ಫಾರ್ಮ್ ಮಾಡಿದ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದರೆ ಕಲಿಕೆ ಅನ್ನೋದ್ರಲ್ಲಿ ಪ್ರತಿದಿನದ ಅವ್ಯಾಲ್ಯೂಯೇಷನ್ ಇರುತ್ತೆ ಅಂತ ಹೇಳುತ್ತೆ, ಅದು ರೆಗ್ಯುಲರ್ ಅಸೆಸ್ಮೆಂಟ್ ಇರುತ್ತೆ ಅಂತ ಅನ್ಬೇಕಾದ್ರೆ ನಿಮ್ಮ ಟೆಸ್ಟ್ ಮುಗಿದ ಮೇಲೆ ಆ ಕ್ವಶನ್ ಅನ್ನ ಸರಿಯಾಗಿ ತಿಳ್ಕೊಳ್ಳಿ, ಆವಾಗ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಆಯ್ತು, ನಿಮ್ಮಲ್ಲಿ ಏನಾದರೂ ಈ ಕಾಪಿ ಮಾಡುವಂತ ಹ್ಯಾಬಿಟ್ ಯಾರಿಗಾದ್ರೂ ಇದೆ? ಎಕ್ಸಾಮ್ಸ್ ಅಲ್ಲಿ ಟೆಸ್ಟ್ ಅಲ್ಲಿ ಪಕ್ಕದವ್ರನ್ನ ಸಪೋರ್ಟ್ ತಗೊಳ್ಳೋದು, ನೋಡ್ಕೊಂಡು ಬರೆಯುವಂಥದ್ದು, ಆಯ್ತಾ? ಅದರಿಂದ ಉಪಯೋಗ ಆಗೋದಿಲ್ಲ. ನೀವೇನಾದ್ರೂ ಸಹ ಪಕ್ಕದಲ್ಲಿರೋರ್ನ ಒಂದು ನೋಡ್ಕೊಂಡು ಕಾಪಿ ಮಾಡಬೇಕು ಅನ್ನೋ ಎಫರ್ಟ್ ಹಾಕ್ತಿರಲ್ಲ, ಇನ್ವಿಜಿಲೇಟರ್ನ ಕೆಲವೊಮ್ಮೆ ನೀವು ಮಾಡ್ತೀರಿ ಅಂತ ಹೇಳೋದಿಲ್ಲ, ಜನರಲಿ ಅದಕ್ಕೆ ಹಾಕೋ ಎಫರ್ಟ್ ಅಲ್ಲಿ ಅರ್ಧ ಎಫರ್ಟ್ನ ಎಕ್ಸಾಮ್ಗಿಂತ ಮೊದಲು ಹಾಕಿಬಿಟ್ರೆ ಮುಗಿದದ್ದು. ನಾನೊಂದು ಸಿಂಪಲ್ ಜೋಕ್ ಹೇಳೋದು. ನಾನು
ಐ ವಾಸ್ ಅಪಿಯರಿಂಗ್ ಫಾರ್ ಒನ್ ಎಕ್ಸಾಮಿನೇಷನ್. ಅದು ಒಂದು ಪಂಚಾಯತ್ ರಾಜ್ ಮೇಲೆ ಒಂದು ಎಕ್ಸಾಮಿನೇಷನ್. ಅದಕ್ಕೆ ಈ ಆರ್ಟ್ಸ್ ಸ್ಟ್ರೀಮ್ನವ್ರು ಎಲ್ಲರೂ ಸಹ ತಗೊಂಡಿರ್ತಾರೆ. ಅದರಲ್ಲಿ ಒಂದು ಗ್ರೂಪು, ಅವರೊಂದು 7-8 ಹೆಣ್ಮಕ್ಳುಗಳು ಎಕ್ಸಾಮ್ ಎಲ್ಲ ತಗೊಂಡು ಬಂದಿದ್ದಾರೆ ಅವ್ರು ಬರೀಲಿಕ್ಕೆ ಅಂತ ಹೇಳಿಲ್ಲ. ನನಗಂತಂದ್ರೆ ಎಕ್ಸಾಮ್ ಬರೆಯೋದು ಅಂತಂದ್ರೆ ಎಷ್ಟು ಬರುತ್ತೋ ಅಷ್ಟು ಬರೆಯೋದು ಅಷ್ಟೇ ಗೊತ್ತಿರೋದು. ಆ ರೆಸ್ಪಾನ್ಸ್ ಮಾಡೋದು ಅನ್ನೋದು ಗೊತ್ತಿದೆ, ತುಂಬ ಪ್ರಿಪೇರ್ ಆಗಿರ್ತೇನೆ, ನಾನು ರೆಸ್ಪಾನ್ಸನ್ನು ಅಷ್ಟು ಕೊಟ್ಟು ಬರುವಂಥದ್ದು ಮಾತ್ರ ಗೊತ್ತು. ಅವ್ರು ಯಾರನ್ನು ಸಹ ಕಾಪಿ ಅಥವಾ ಏನಾದ್ರು ಆ ಥರ ಚೀಟಿ ಪೇಪರ್ ಇಟ್ಕೊಂಡು ಬಂದಿರಲಿಲ್ಲ. ಬಟ್ ಒಂದೇ ಒಂದು ಹುಡುಗಿ ಹತ್ರ ಒಂದು ಕಾಪಿ ಪೇಪರ್ ಅವ್ರು ರಿವ್ಯೂಸಲ್ಲಿ ಸಿಗಾಕೊಂಡು, ಆ ಕಾಪಿ ಪೇಪರಲ್ಲಿ ಏನಿದೆ ಅಂತಂದ್ರೆ ಯಾರ್ಯಾರ ಹತ್ರ ಯಾವ್ಯಾವ ಕಾಪಿಗೆ ಚೀಟಿ ಇದೆ, ಇನ್ನೇ ಚೀಟಿ ಆಯ್ತಾ. ಲಕ್ಕಿಲಿ ಎಲ್ಲರೂ ನಕ್ರಿ, ತುಂಬಾ ಸಂತೋಷ. ಸೊ ಆ ಒಂದು ಇಂಡೆಕ್ಸ್ ಏನ್ ಮಾಡೋದು, ಯಾರ್ಯಾರ ಹತ್ರ ಯಾವ್ಯಾವ ಕಾಪಿ ಇದೆ, ಪೇಪರ್ ಇದೆ ಅಂತ ಹೇಳಿ ಅಂತ ಗೊತ್ತು ಮಾಡೋದು. ಆಯ್ತಾ, ಅವ್ರ ಎಫರ್ಟ್ಸ್ ಅಷ್ಟು ವೇಸ್ಟ್. ನಿಮ್ಮ ಹತ್ರ ಇರೋ ಪೇಪರ್ಸ್ ಎಲ್ಲ ಕೊಡಿತಾರೆ. ಎ ಸಿಂಪಲ್ ಟಾಪಿಕ್, ಪಂಚಾಯತ್ ರಾಜ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದ ಜನರಲ್ ಆಗಿ ಓದ್ಕೊಂಡು ಬಂದು ಬರೆದ್ರೆ ಆಯ್ತು. ಯು ಬಿಲೀವ್ ಇಟ್ ಆರ್ ನಾಟ್, ನಾನು ನನ್ನ M.Com ಅನ್ನ ಯಾವುದೇ ರೀತಿಯಲ್ಲಿ ಪ್ರಿಪ್ರೇಷನ್ಸ್ ಇಲ್ಲದೆ ನಾನು ಬರ್ತಿರೋದು. ನನ್ನದು 86%. ನಾನು ಬೇರೆ ಬೇರೆ ಯೂನಿವರ್ಸಿಟಿಗಳೆಲ್ಲ ಸಹ ಎಕ್ಸಾಮ್ಸ್ ತಗೊಂಡಿದ್ದೇನೆ, ಆಯ್ತಾ. ಬಟ್ ಅಲ್ಲಿಗೆ ಏನಂತಂದ್ರೆ ಈಗ ಎಕ್ಸಾಮ್ಸ್ ಅಂತ ಹೇಗಾಗಿದೆ ಅಂತಂದ್ರೆ ಆ ಟಾಪಿಕ್ ಇಂದ 2 ಸಬ್ಜೆಕ್ಟ್ ಇಲ್ಲಿಂದ ಎಲ್ಲ ತಕೊಂಡು ಒಂದು ಹೊಸ ಟಾಪಿಕ್ ಅಂತ ಮಾಡಿರ್ತಾರೆ, ಅದನ್ನ ಬರೆಯೋದು ಅಂತ ಆಗುತ್ತೆ. I have been to so many universities, but ಪ್ರಸ್ತುತ ನಾನು 4 ಯೂನಿವರ್ಸಿಟಿಗಳಿಗೆ ವಿಸಿಟಿಂಗ್ ಫ್ಯಾಕಲ್ಟಿ ಇದ್ದೇನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೋಝಿಕೋಡ್, ಮತ್ತೆ ಬ್ಯಾಂಕರ್ಸ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಲಕ್ನೋ, ಮತ್ತೆ ಅಹಮದಾಬಾದ್ ಯೂನಿವರ್ಸಿಟಿ ಅಹಮದಾಬಾದ್ ಗುಜರಾತ್, ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರು. 4 ಯೂನಿವರ್ಸಿಟೀಸ್ಗಳಿಗೆ ನಾನು ವಿಸಿಟಿಂಗ್ ಫ್ಯಾಕಲ್ಟಿ ಇದ್ದೇನೆ. ಅಲ್ಲಿನ ಕೆಲವೊಂದು ಕೋರ್ಸಸ್ಗಳು ಎಲ್ಲದೂ ಎಷ್ಟು ಪ್ರಿಪೇರ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಆ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ನ ಎಷ್ಟು ಸೆಟ್ ಮಾಡಿರ್ತಾರೆ ಅಂದರೆ, ನೀವು ಅಂತಹ ಯೂನಿವರ್ಸಿಟೀಸ್ಗಳಲ್ಲಿ ಹೈಯರ್ ಎಜುಕೇಷನ್ ಮಾಡುವಂಥ ಗುರಿಯನ್ನು ಇಟ್ಕೊಳ್ಳಿ. ಓಕೆ, ನಾನೊಂದು MBA ಮಾಡಿದ್ದೇನೆ ಅಂತ ಹೇಳಿದ್ದೆ, ನಾನು ಯಾವುದೋ ಒಂದು ಚಿಕ್ಕ ಕಾಲೇಜಲ್ಲಿ MBA ಮಾಡಿದ್ದೇನೆ, ಅದು ಸಹ ನಡೀತದೆ. ಬಟ್ ಅದು ಎಷ್ಟು ಕಲಿತ್ರಿ ಇಟ್ಸ್ ಅನ್ ಇಂಪಾರ್ಟೆಂಟ್, ಹೈಯರ್ ಎಜುಕೇಷನ್ ಲೆವೆಲಲ್ಲಿ ಹೇಗೆ ಅನ್ನೋದನ್ನ. ಆದರೆ ಅಷ್ಟು ಕಾಲೇಜ್ಗಳಲ್ಲಿ ನಾನು ಪಾಠ ಮಾಡಿದ್ದೇನೆ, ಅವ್ರು ಯಾರು ಇಷ್ಟು ಸೈಲೆಂಟಾಗಿ ಕೂತ್ಕೊಳ್ಳೋದಿಲ್ಲ, ವಾಟ್ ಇಟ್ ಇಂಡಿಕೇಟ್ಸ್ ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಅನ್ನೋದನ್ನ ಹೇಳ್ತದೆ. ಆಯ್ತಾ, ಕೇಳಿಸ್ಕೊಳ್ಳೋದ್ರಲ್ಲಿ ನಿಮಗೆ ಲಿಸನಿಂಗ್ ಸ್ಕಿಲ್ ಮತ್ತೆ ನಿಮ್ಮಲ್ಲಿ ಉದ್ಭವವಾಗಬಹುದಾದಂಥ ಕಾಮನ್ ಡೌಟ್, ಏನಂತ ಹೇಳಿದ್ರೆ, ನಿಮಗೆ ಇಷ್ಟು ಡಿಗ್ರಿಗಳೆಲ್ಲ ಬಂದಿದೆಯಲ್ಲ, ನೀವೇನು ಕೆಲಸ ಮಾಡ್ತಾ ಇದ್ದೀರಿ, ವಾಟ್ ಯು ಆರ್ ಡೂಯಿಂಗ್ ಫಾರ್ ಯುವರ್ ಲಿವಿಂಗ್, ನಿಮ್ಮ ಆದಾಯದ ಮೂಲ ಏನು, ನಿಮ್ಮ ಹಣಕಾಸಿಗೋಸ್ಕರ ನೀವೇನು ಕೆಲಸ ಮಾಡ್ತಾ ಇದ್ದೀರಿ, ಅಂದರೆ ಈ 67 ಡಿಗ್ರಿ ಯಾವುದನ್ನು ಆಯ್ಕೆ ಮಾಡ್ಕೊಂಡಿರಿ ಅಂತ. ಆಮೇಲೆ ಚಾರ್ಟರ್ಡ್ ಇಂಜಿನಿಯರ್, ಇಂಟರ್ನ್ಯಾಷನಲ್ ಸ್ಕೇಲ್, ನಾನು ಪ್ರಪಂಚದ ಇಂಪೋರ್ಟ್ ಎಕ್ಸ್ಪೋರ್ಟ್ ಸೆಗ್ಮೆಂಟ್ನಲ್ಲಿ ಇರಬಹುದಾದಂತಹ, ಭಾರತದಿಂದ ಎಕ್ಸ್ಪೋರ್ಟ್ ಆಗುವಾಗ ಅಥವಾ ಭಾರತದಿಂದ ಇಂಪೋರ್ಟ್ ಆಗಬಹುದಾದಂತಹ ಎಲ್ಲ ಎಲೆಕ್ಟ್ರಾನಿಕ್ ಮತ್ತು ಬಯೋ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳದ್ದು ವ್ಯಾಲ್ಯೂಯೇಷನ್ ಮಾಡೋದು ನನ್ನ ಕೆಲಸ. ಹಾಬಿಯಾಗಿ ಭಾರತ ಸರ್ಕಾರದ ಪ್ರಾಣಿ ಕಲ್ಯಾಣ ಮಂಡಳಿಯಲ್ಲಿ ಭಾರತ ಸರ್ಕಾರ ಪ್ರತಿನಿಧಿಯಾಗಿದ್ದೀನಿ, ಮತ್ತು ಹಲವಾರು ಯೂನಿವರ್ಸಿಟೀಸ್ಗಳಿಗೆ ಹೋಗಿದ್ದೇನೆ. ಮತ್ತು ಈ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬಹುದಾದಂಥ ವಿಷಯ ಅಂತ ಹೇಳಿದ್ರೆ, ಐ ಲೆಫ್ಟ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ನಾನು ಕಡೂರು ಅಂತ ಒಂದು ಚಿಕ್ಕ ಊರಿನಲ್ಲಿ ಇದ್ದೀನಿ. ಯಾಕಂತಂದರೆ ಅಲ್ಲಿ ಸುಮಾರು 1 ಲಕ್ಷ ರೈತರನ್ನ ಒಟ್ಟು ಮಾಡಿಕೊಂಡು ಒಂದು ದೊಡ್ಡ ಮಟ್ಟದ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ದೀನಿ. ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ,
ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ, ಟು ಮೈಂಟೈನ್ ದ ಸಾಯಿಲ್ ಫರ್ಟಿಲಿಟಿ, ಸಾಯಿಲ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಸೆಕೆಂಡ್ಲಿ, ಮಣ್ಣಿನಲ್ಲಿ ಇರಬಹುದಾದಂತಹ ಕಾರ್ಬನ್ ಕಂಟೆಂಟನ್ನು ಜಾಸ್ತಿ ಮಾಡೋದಕ್ಕೆ, ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಡಿಮ್ಯಾಂಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಮತ್ತು ಕಡಿಮೆ ಕ್ರಿಮಿನಾಶಕಗಳನ್ನ ಬಳಸಿ, ಲೆಸ್ ಪೆಸ್ಟಿಸೈಡ್ಸ್ನ ಬಳಸಿ, ಝೀರೋ ಪೆಸ್ಟಿಸೈಡ್ ರೆಸಿಡ್ಯೂ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡಲಿಕ್ಕೆ, ಮತ್ತು ಬಯೋಚಾರ್ ಅಂತ ಹೇಳಿ ಒಂದು ವಿಶಿಷ್ಟವಾದಂತಹ, ನಾವೇನು ಇವು ಬೂದಿ ಅಂತ ಅನ್ನಿ ಅಥವಾ ಇದ್ಲು ಅಂತ ಅನ್ನಿ, ಅದನ್ನು ಬಳಸಿ ಬಯೋಚಾರ್ ಬ್ಲೆಂಡ್ ಅನ್ನುವಂಥ ಗೊಬ್ಬರವನ್ನು ಭೂಮಿಯಲ್ಲಿ ಹಾಕೋ ಮುಖಾಂತರವಾಗಿ, ಅದು ಒಂದ್ಸರಿ ಗೊಬ್ಬರ ಹಾಕಿದರೆ 100 ಇಯರ್ಸ್ ಇರುತ್ತೆ. ಒಂದು ವರ್ಷ ಒಂದ್ಸರಿ ಹಾಕಿದರೆ 100 ಇಯರ್ಸ್ ಇರ್ತದೆ. ಆ ಥರದ ಗೊಬ್ಬರವನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಒಂದು ಗ್ಲೋಬಲ್ ಪ್ರೋಗ್ರಾಮನ್ನು ತಗೊಂಡಿದ್ದಾರೆ. ಆ ಒಂದು ಪ್ರಾಜೆಕ್ಟಿನ ನೇತೃತ್ವವನ್ನು ನಾನು ವಹಿಸಿದ್ದೇನೆ. ಈ ಇಷ್ಟೊಂದು ದೊಡ್ಡ ಜರ್ನಿಯ ಮುಖಾಂತರ ನಾನು ನಿಮಗೆ ಹೇಳೋದು, ನೀವೆಲ್ಲರೂ ಸ್ವಲ್ಪ ಒಂದು ಅಟೆನ್ಷನ್ ಕೊಡ್ತೀರಾ? ಕೆನ್ ಯು ಪೇ ಯುವರ್ ಅಟೆನ್ಷನ್? ಈ ಎಲ್ಲ ಎಫರ್ಟ್ಗಳ ಮುಖಾಂತರ ಫೈನಲ್ ಕನ್ಕ್ಲೂಷನ್ ಅಂತ ಹೇಳಿದರೆ, ನಾವು ಏನು ಊಟ ಮಾಡ್ತೇವೆ ಪ್ರತಿದಿನ, ನಾವು ಹೇಗೆ ಜೀವಿಸ್ತೇವೆ, ಎಷ್ಟು ಸಂತೋಷವಾಗಿದ್ದೇವೆ, ಈ 3 ಫ್ಯಾಕ್ಟರ್ಸೇ ಇಂಪಾರ್ಟೆಂಟ್. ನೀವು ಡಾಕ್ಟರ್ ಆಗಿದ್ರೂ ಸಹ ಒಳ್ಳೆ ಆಹಾರ ಊಟ ಮಾಡ್ತಿದ್ದೀರಾ, ಚೆನ್ನಾಗಿ ಜೀವಿಸ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ, ಇಷ್ಟು 3 ಇಂಪಾರ್ಟೆಂಟ್. ರೈತರಾಗಿದ್ದೀರಾ, ಚೆನ್ನಾಗಿ ಊಟ ಮಾಡ್ತಿದ್ದೀರಾ, ಜೀವಿಸ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ. ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಪ್ರತಿಯೊಂದು ವೃತ್ತಿಯಲ್ಲಿ, ಪ್ರತಿಯೊಂದು ಲೆವೆಲ್ಲಲ್ಲಿಯೂ ಸಹ ಈ ಹ್ಯಾಪಿನೆಸ್ ಇಂಡೆಕ್ಸನ್ನು ಜಾಸ್ತಿ ಮಾಡಲಿಕ್ಕೆ, ಒಳ್ಳೆಯ ಲೈಫ್ ಸ್ಟೈಲನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಶ್ರಮ ಅಗತ್ಯ. ಹಾಗಾಗಿ ನನ್ನ ಇವತ್ತಿನ ಎಫರ್ಟ್ ಏನಂತ ಹೇಳಿದ್ರೆ, ನಿಮ್ಮ ಮುಂದೆ ನೀವೆಲ್ಲರೂ ಪ್ರತಿ ಸಮಯವನ್ನು, ಈಚ್ ಆ್ಯಂಡ್ ಎವರಿ ಮಿನಿಟನ್ನು ನಿಮ್ಮ ಕಲಿಕೆಗಾಗಿ ಮೀಸಲಿಡಿ. ಏನಾದರೂ ಸಹ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಮೊಬೈಲ್ ನೋಡ್ತಿರೋದೇ ತಿಳ್ಕೊಳ್ಳೋದಕ್ಕೆ, ನಾನು ಬುಕ್ ಓದ್ತಿರೋ ತಿಳ್ಕೊಳ್ಳೋಕ್ಕೆ, ಇನ್ನೊಬ್ಬರ ಹತ್ರ ಮಾತಾಡ್ತಾರೆ ತಿಳ್ಕೊಳ್ಳೋದಕ್ಕೆ, ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರನೇ ನಾನು ಇದ್ದೀನಿ, ಅದು ನನ್ನ ಕೊಡಿ. ಆಯ್ತಾ? ಮತ್ತು ಎರಡನೇದು, ನಿಮ್ಗೊಂದು ನೆನಪಿರಲಿ, ಕೆಲವು ಕಾರ್ಪೊರೇಟ್ ಕಂಪ್ನಿಗಳು ತಮ್ಮೆಲ್ಲ ಎಂಪ್ಲಾಯಿಗಳನ್ನ ಟೂರ್ ಕರ್ಕೊಂಡು ಹೋಗ್ತಾರೆ, ಟ್ರಿಪ್ಗೆ ಕರ್ಕೊಂಡು ಹೋಗ್ತಾರೆ, ಅವರಿಗೆ ಗಿಫ್ಟ್ಗಳನ್ನೆಲ್ಲ ಕೊಡ್ತಾರೆ, ಆಟಗಳನ್ನ ಆಡ್ತಾರೆ, ಖುಷಿಯಾಗಿ ಇಟ್ಕೊಳ್ತಾರೆ. ಏನಕ್ಕೆ ಅಂತಂದರೆ ಅವರೆಷ್ಟು ಖುಷಿಯಾಗಿರ್ತಾರೋ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೌದಾ? ಹಾಗಾಗಿ ಈ ಥರದ ಹ್ಯಾಪಿನೆಸ್ ಇಂಡೆಕ್ಸ್ ಮೇಲೆ ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ನಾವು ಸಮಯವನ್ನು ಹಾಳು ಮಾಡಿಕೊಳ್ತಾ, ನಾವು ನಮ್ಮ ಖುಷಿಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಿದ್ದೀವಿ. ಅದ್ರ ಬೇಸಿಸ್ ಮೇಲೆ ಎಕ್ಸಾಮ್ ಅಂತಂದರೆ ಏನೋ ಭಯ ಫೀಲ್ ಮಾಡೋದು, ಎಕ್ಸಾಮ್ ಅಂದರೆ ಬೋರ್ ಅಂತ ಅನ್ನೋದು, ಅಥವಾ ಪಾಠ ಕೇಳೋದು ಅಂತಂದರೆ ಬೋರ್ ಅಂತ ಅನ್ಕೊಳ್ಳೋದು, ಇದನ್ನೆಲ್ಲ ಬಿಡಿ, ಎಂಜಾಯ್ ಮಾಡಿ ಸ್ಟಾರ್ಟ್ ಮಾಡಿ. ದೆನ್ ಯು ವಿಲ್ ಫೈಂಡ್ ಅ ಬೆಟರ್ ವೇ. ಇಷ್ಟು ವಿಷಯಗಳನ್ನು ಹೇಳ್ತಾ, ನಾನು ಮಾತಾಡಬೇಕು ಅಂತ ಅಂದ್ಕೊಂಡು ಬಂದದ್ದು ತುಂಬಾ ವಿಷಯಗಳು. ಹಾಗಾಗಿ ನಾನು ಎಷ್ಟೆಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ, ಅವು ಸೂಕ್ತವಾಗಿದೆಯಾ, ಸಮಂಜಸವಾಗಿದೆಯಾ ಅದು ಗೊತ್ತಿಲ್ಲ. ಹಾಗಾಗಿ ನಾನು ಇನ್ನೊಂದು ಸಣ್ಣದಾದಂಥ ನನ್ನ ಬಗ್ಗೆ ಒಂದು ವಿಷಯನ ಸ್ವಲ್ಪ ಜಂಪ್ದಿಂದ ಹೇಳ್ಕೊಡ್ತೀನಿ, ಬೇಜಾರಾಗಬೇಡಿ. ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ನಂಗೆ ಯಾವ ಟಾಪಿಕ್ ಕೊಟ್ಟರು ಮಾತಾಡಲಿಕ್ಕೆ, ಹಿಸ್ಟ್ರಿ ಕೊಟ್ಟರೆ ಮಾತಾಡಲಿಕ್ಕೆ ರೆಡಿ ಇದ್ದೇನೆ, ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ದೇನೆ, ನನಗೆ ನ್ಯೂರಾಲಜಿ ಕೊಟ್ಟರೆ ಬೇಕಾದ್ರೆ 4 ದಿವಸ ಕಂಟಿನ್ಯೂಸ್ ಆಗಿ ನಾನು ಪಾಠ ಮಾಡ್ತೇನೆ, ನ್ಯೂರೋ ಸೈನ್ಸ್ ಬಗ್ಗೆ ಕೊಟ್ಟರೆ. ಆಯ್ತಾ? ಸೊ ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ, ನಮಗೆ ಈ ಮೆಡಿಕಲ್ ಸೈನ್ಸಲ್ಲಿ ನಾಲೆಡ್ಜ್ ಇರಲಿಲ್ಲ. ಬೇರೆ ಯಾವ ಡಿಗ್ರಿ ಬೇಕಾದ್ರೆ ಮಾಡ್ಬೋದು, MBBS ಕೋರ್ಸಿಂದ ಅಡ್ಮಿಷನ್ ಕೊಡೋದಿಲ್ಲ, ಆನ್ಲೈನ್ ಕೋರ್ಸಸ್ ಇಲ್ಲ. ಹಾಗಾಗಿ ನಾನು ನನ್ನ ಹೆಂಡತಿ ಇಬ್ಬರು ಗುಡ್ ಡಾಕ್ಟರ್ ಅಂತ ಹೇಳಿದ ಒಂದು ಸೀರಿಯಲ್, ಒಂದು ಅಮೆರಿಕಾದ ಒಂದು ಸೀರಿಯಲ್ ಗುಡ್ ಡಾಕ್ಟರ್ ಅಂತ ನೆಟ್ಫ್ಲಿಕ್ಸಲ್ಲಿ ಬರ್ತದೆ. ಆ ಗುಡ್ ಡಾಕ್ಟರ್ ಅಂತ ನೋಡ್ಕೊಂಡು ಇವತ್ತು ಯಾವ ಮಟ್ಟಕ್ಕಿದ್ದೇವೆ ಅಂತಂದರೆ, 4 ವರ್ಷದಿಂದ ನೋಡ್ತಿದ್ದೇವೆ, ನಾವೊಬ್ಬರು ಡಾಕ್ಟರ್ ಥರನೇ ಬಿಹೇವ್ ಮಾಡ್ತಾ ಇದ್ದೇವೆ. ನಾವು ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಕೇಳಿದ್ರೆ ಡಾಕ್ಟರ್ ಶಶಿಧರ್ ಅಂತಂದರೆ ಸರ್ ನೀವು MBBS ಅಂತ ಕೇಳ್ತಾರೆ. ಬಿಕಾಸ್ ಜಸ್ಟ್ ಒಂದು ಸೀರಿಯಲ್ ನೋಡುವ ಮುಖಾಂತರವಾಗಿ ಒಂದು ಡಾಕ್ಟರ್ಗೆ ಇರಬೇಕಾಗಿರ್ಬೋದಾದಂತಹ ಒಂದು ಬೇಸಿಕ್ ನಾಲೆಡ್ಜನ್ನು, ಬೇಸಿಕ್ ನಾವೆಲ್ಲ ಏನು ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ಸ್ ಅಲ್ಲ,
ಜಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ, ಹ್ಯೂಮನ್ ಅನಾಟಮಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಮೆಡಿಕಲ್ ಸೈನ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಇಂಟರ್ನಲ್ ಮೆಡಿಸಿನ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ನಾಲೆಡ್ಜ್ ಬೇಕೋ ಅಷ್ಟು ಸಿಗುತ್ತೆ. ಆಯ್ತಾ? ಸೊ ಈಗ ನೀವು ನೋಡೋ ಸೀರಿಯಲಲ್ಲಿ ಎಷ್ಟು ನಾಲೆಡ್ಜ್ ಅರ್ಥ ಆಗ್ತದೆ? ಮನೆ ಒಂದು 3 ಬಾರಿ ಏನು ಅರ್ಥ ಆಗ್ತದೆ? ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಔಟ್ ಆಫ್ ದಟ್? ಎಸ್, ದಿಸ್ ಈಸ್ ದ ವೇ ನೀವು ಯಾವುದನ್ನ ಚೂಸ್ ಮಾಡ್ತೀರಿ. ಓಕೆ, ನೀವೇನಾದರೂ ಸೀರಿಯಲ್ ನೋಡಿದ್ರೆ ನಾನು ಕೆಲವೊಂದು ಸಜೆಸ್ಟ್ ಮಾಡ್ತೀನಿ. ಒಂದು ಸ್ಪೆಷಲ್ OPS ಅಂತ ಇದೆ, ಅದು ಜಿಯೋ ಹಾಟ್ಸ್ಟಾರಲ್ಲಿ ಬರ್ತದೆ, ನೋಡಿ. ಸ್ಪೆಷಲ್ OPS ಅಂತ ಚೆನ್ನಾಗಿದೆ. ಆಯ್ತಾ? ಆಮೇಲೆ ದ ಗುಡ್ ಡಾಕ್ಟರ್ ಅಂತ ಇದೆ, ನೋಡಿ. ದ ಟೆಕ್ ವರ್ಡ್ ಅಂತ ಇದೆ, ನೋಡಿ. ಟ್ರಾವೆಲ್ XP ಅಂತ ಇದೆ, ನೋಡಿ. ನಿಮ್ಮ ಮನೇಲಿ ಯಾವಾಗಲೂ TV ಹಾಕಿರ್ತೀರಿ ಅಂತ ಅನ್ನೋದಾದರೆ ಟ್ರಾವೆಲ್ XP ಅಂತ ಒಂದು ಫ್ರೀ ಚಾನಲ್ ಇದೆ, ಟ್ರಾವೆಲ್ XP, ನೋಡಿ ಅದನ್ನು. ಇಲ್ಲ ನಿಮ್ಮ ಮೊಬೈಲಲ್ಲಿ, ಈಗಂತೂ ಎಲ್ಲರ ಮನೇಲೂ ಮೊಬೈಲ್ ಇದೆ, ಎಲ್ಲರಲ್ಲೂ ಇಂಟರ್ನೆಟ್ ಇದೆ, ಅದರಲ್ಲೇನು ಕೊರತೆ ಇಲ್ಲ. ನೀವು ಯೂಟ್ಯೂಬಲ್ಲೆಲ್ಲ ನೋಡೋದಾದರೆ ವೈಲ್ಡ್ ಕರ್ನಾಟಕ, ವೈಲ್ಡ್ WILD, ವೈಲ್ಡ್ ಕರ್ನಾಟಕ ಅಂತ ಹೇಳಿ 1 ಗಂಟೆ ಟೈಮ್ದು ಒಂದು ವಿಡಿಯೋ ಇದೆ, ನೋಡಿ. ನಮ್ಮ ಕರ್ನಾಟಕ ಹೇಗಿದೆ, ನಮ್ಮ ಪ್ರಾಣಿಗಳು ಹೇಗಿದೆ, ಏನೇನು ಫಾಲ್ಸ್ ಇದೆ, ಎಲ್ಲದನ್ನು ಸಹ ಗೊತ್ತಾಗ್ತದೆ, ನಾಲೆಡ್ಜ್. ಆಯ್ತಾ? ಸೊ ಈ ರೀತಿಯಾದ ಸ್ಪೆಷಲ್ ಆಯ್ಕೆಯನ್ನು ಮಾಡಿಕೊಂಡು ನಿಮ್ಮ ಯಾವ ಕಂಟೆಂಟ್ ಬೇಕು, ಆಯ್ತಾ? ನೀವೊಂದು ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ, ಯಾರಿಗಾದರೂ ಪದ್ಯ ಬರೆಯುವಂಥ, ಕವನ ಬರೆಯುವಂಥ ಅಭ್ಯಾಸ ಇದೆ ಇದ್ರೆ ಕೈ ಎತ್ತಿ ಸರ್. ಓಕೆ, ಇದನ್ನೊಂದು ಹವ್ಯಾಸವಾಗಿ ತಕ್ಕೊಳ್ಳಿ. ನೀವು ನಿಮ್ಮ ಶಾಲೆಯಲ್ಲಿ ಲಿಸನ್ ಪ್ಲೀಸ್, ನನ್ನದೊಂದು ನಿಮ್ಮ ಮುಂದೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್, ಇದನ್ನ ಗಮನ ಇಟ್ಟು ಕೇಳಿ. ನಿಮ್ಮಗಳಿಗೆ ಏನಾದರೂ ಒಂದು ಪದ್ಯ ಕವನವನ್ನು ಬರೀಬೇಕು ಅಂತ ಇದ್ರೆ ಪದ್ಯ ಮತ್ತು ಕವನವನ್ನು ಬರೀರಿ. ಬರೆದು ನಿಮ್ಮ ಮೊಬೈಲಲ್ಲಿ ಸುನೋ ಅಂತ ಒಂದು ಮೊಬೈಲ್ ಆ್ಯಪ್ ಇದೆ, ಸುನೋ, SUNO, ಸುನೋ. ಆಯ್ತಾ? ಆ ಸುನೋ ಆ್ಯಪಲ್ಲಿ ನೀವು ಬರ್ತಿರೋಂಥ ಕವನವನ್ನು ಕನ್ನಡದಲ್ಲಾದರೆ ಕನ್ನಡ, ಇಂಗ್ಲೀಷಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಟೈಪ್ ಮಾಡಿ ಲಿರಿಕ್ಸ್ ಜಾಗದಲ್ಲಿ ಹಾಕಿ. ನಿಮ್ಗೆ ಯಾವ ರೀತಿ ಮ್ಯೂಸಿಕ್ ಬೇಕೋ ಸೆಲೆಕ್ಟ್ ಮಾಡಿ. ಟ್ರೆಡಿಷನಲ್ ಬೇಕಾ, ಮೇಲ್ ವಾಯ್ಸ್ ಬೇಕಾ, ಫಿಮೇಲ್ ವಾಯ್ಸ್ ಬೇಕಾ, ಅದಕ್ಕಿಂತ ತಬಲಾ ಹಾಕಬೇಕಾ, ಹಾರ್ಮೋನಿಯಂ ಹಾಕಬೇಕಾ, ಎಲ್ಲ ಟಿಕ್ ಮಾಡಿ ಸೆಲೆಕ್ಟ್ ಮಾಡಿ. ಜನರೇಟ್ ಸಾಂಗ್ ಅಂತ ಕೊಡಿ. ನೀವು ಬರೆದಂಥ ಪದ್ಯ ಒಂದು ಸಾಂಗ್ ಆಗಿ ಬರ್ತದೆ. ಅದೇ ಸಾಂಗನ್ನು ನಿಮ್ಮ ಸ್ಕೂಲಿನ ಆನ್ಯುವಲ್ ಡೇನಲ್ಲಿ ಪರ್ಫಾರ್ಮ್ ಮಾಡಿ. ನಿಮ್ಮ ಊರಿನ ಬಗ್ಗೆ ಕವನ ಬರೀರಿ, ನಿಮ್ಮ ಊರಿನ ಬಗ್ಗೆ ಬರೀರಿ, ನಿಮ್ಮ ಸ್ಕೂಲ್ ಬಗ್ಗೆ ಬರೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಬರೀರಿ. ಈ ರೀತಿಯಾದಂಥ ಆಕ್ಟಿವಿಟಿಗಳನ್ನ ಮಾಡ್ಕೊಳ್ತಾ ನಿಮ್ಮ ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡಿ. ಇದರಲ್ಲಿ 2 ಗೊಂದಲ ಕ್ರಿಯೇಟ್ ಆಗುತ್ತೆ. ಏನಂತ ಹೇಳಿದೆ, ನಾನೇನಾದರೂ ಹೇಳ್ತಾ ಇರೋದು ತಪ್ಪಾಗಿದೆಯಾ ಅಂತ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ ನನಗೆ. ಮತ್ತು 2ನೇದು ನಿಮಗೆ ಬೋರ್ ಆಗಿರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಈ ನಿಮ್ಮ ಪರ್ಫಾರ್ಮೆನ್ಸ್ ಟೈಮ್ನಲ್ಲಿ ಇವುಗಳನ್ನು ಕೊಡಿ. ಮತ್ತು ನಿಮ್ಗೇನಾದರೂ ಸಹ ಕ್ವಶನ್ ಡೌಟ್ ಬಂತು ಅಂತ ಅನ್ಕೊಳ್ಳಿ. ಡೌಟ್ ಹೇಗೆ ಅಂತಂದರೆ, ಯಾವುದೋ ಒಂದು ಸಬ್ಜೆಕ್ಟು, ಅದರಲ್ಲಿ ಏನೋ ನಿಮಗೆ ಇವೆಲ್ಲ ಇದೆ, ಕಾಂಪ್ಲೆಕ್ಸ್ ನಂಬರ್ಸ್ ಅವೆಲ್ಲ ಸಬ್ಜೆಕ್ಟ್ಸಲ್ಲಿ ಇದೆಯಾ, ಮ್ಯಾಥಮೆಟಿಕ್ಸು, ಟ್ರಿಗ್ನೋಮೆಟ್ರಿ, ಕ್ಯಾಲ್ಕುಲಸ್, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಇದೆ ಅಲ್ಲ. ಅವಿದೆ ಅಂತಂದ್ರೆ ಏನಾದರೂ ಡೌಟ್ಸ್ ಬಂದೆ ಅಂತಂದರೆ ಚಾಟ್ GPTಯಲ್ಲಿ ಸರ್ಚ್ ಮಾಡಿ. ನಿಮ್ಮ ಲೆಕ್ಚರರ್ ಸಿಗ್ತಾ ಇಲ್ಲ, ಅಥವಾ ಅವ್ರನ್ನ ಕೇಳಲಿಕ್ಕೆ ನಮಗೆ ಟೈಮ್ ಆಗಲಿಲ್ಲ, ರಾತ್ರಿ 12 ಗಂಟೆಲಿ ಓದ್ತಾ ಇದ್ದೀವಿ, ಇವಾಗ ಡೌಟ್ ಕ್ರಿಯೇಟ್ ಆಯಿತು ಅಂದರೆ ಚಾಟ್ GPTಯಲ್ಲಿ ನೋಡಿ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ ಸಿಗುತ್ತೆ. ಈ ರೀತಿಯಾದಂಥ ಟೆಕ್ನಾಲಜಿಯನ್ನು ಬಳಸಿ ನಿಮ್ಮ ಶಾಲೆಯ ಹೆಸರಲ್ಲಿರ್ಬೋದಾದಂಥ ಇಂಟರ್ನ್ಯಾಷನಲ್ ಅನ್ನುವ ಒಂದು ಪದಕ್ಕೆ ಅರ್ಥವನ್ನು ತಿಳ್ಕೊಳ್ಬೇಕು. ಡೆಫಿನೆಟ್ಲಿ ಯು ಆರ್ ಆಲ್ ದ ಜೆಮ್ ಆಫ್ ದ ಪೀಪಲ್. ಯಾಕೆಂತ ಹೇಳಿದ್ರೆ, ನಮ್ಮ ಈ ಪ್ರಪಂಚದಲ್ಲಿ ಡೈಮಂಡ್ ಅಂತ ಅಂದರೆ ಅದರಲ್ಲಿ ಕೊಹಿನೂರ್ ಡೈಮಂಡೇ ಶ್ರೇಷ್ಠ. ಪ್ರಪಂಚದಲ್ಲಿ ಇರ್ತಕ್ಕಂಥ ಡೈಮಂಡಲ್ಲಿ ಕೊಹಿನೂರ್ ಶ್ರೇಷ್ಠ. ಭಾರತದಲ್ಲಿ ಸಿಕ್ತು, ಅದನ್ನು ಲಂಡನ್ಗೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ, ಲಂಡನ್ ಮ್ಯೂಸಿಯಮಲ್ಲಿ ಇದೆ. ಯಾಕೆ ಕೊಹಿನೂರ್ ಅನ್ನೋದು ತುಂಬ ಶ್ರೇಷ್ಠ ಅಂತ ಹೇಳಿದ್ರೆ, ಆ ಕೊಹಿನೂರ್ ವಜ್ರದ ಥರ ಇನ್ನೊಂದು ವಜ್ರ ಇಲ್ಲ. ದಟ್ ಈಸ್ ಯೂನಿಕ್, ಅದಕ್ಕಾಗಿ ಶ್ರೇಷ್ಠ. ಆಯ್ತಾ? ಸೊ ನೀವು ಏಕೆ ಈ ಥರ ಕೊಹಿನೂರ್ ವಜ್ರ ಆಗ್ತೀರಿ ಅಂದರೆ, ನಿಮ್ಮ ಥರ ಇನ್ನೊಬ್ಬರು ವ್ಯಕ್ತಿ ಇದ್ದಾರಾ?
ನಿಮ್ಮ ಥರನೇ ನೋಡೋಕ್ಕಿರಬೇಕು, ನಿಮ್ಮ ಥರನೇ ಕಣ್ಣು, ನಿಮ್ಮ ಥರನೇ ಹೇರ್ ಸ್ಟೈಲು. ನೀವು ಅಂದ್ಕೋಬೋದು ನಮ್ಮ ಥರನೇ ಪ್ರಪಂಚದಲ್ಲಿ 7 ಜನ ಇದ್ದಾರೆ ಅಂತ. ಈಗ 7 ಜನಕ್ಕೆ ಇವ್ರು ಯಾರೋ ಒಬ್ರು ರಾಜು ಅಂತ ಇವನ ಹೆಸರು ಅಂತ ಅನ್ಕೊಳ್ಳಿ, ಅವನ ಹೆಸರು ರಾಜು ಅಂತ ಆಗಿರುತ್ತಾ? ಇವ್ರ ತಂದೆ ತಾಯಿ ಹೆಸರೇ ಅವ್ರ ತಂದೆ ತಾಯಿ ಆಗಿರುತ್ತಾ? ಇವ್ರ ಊರೇ ಅದಾಗಿರುತ್ತೆ, ಏನಾದರೂ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಥರ ಇನ್ನೊಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ. ಎಲ್ಲರೂ ಡಿಫ್ರೆಂಟ್ ಆಗಿರೋದ್ರಿಂದ ಈಚ್ ಆ್ಯಂಡ್ ಎವರಿಬಡಿ ಈಸ್ ಯೂನಿಕ್. ಹಾಗಾಗಿ ನೀವೊಂದು ಯೂನಿಕ್ ಕೊಹಿನೂರ್ ವಜ್ರ ಆಗಿರೋದ್ರಿಂದ ನೀವು ಎಷ್ಟು ಇಂಪಾರ್ಟೆಂಟ್, ನೀವು ಎಷ್ಟು ಸ್ಪೆಷಲ್ ಅಂತ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿರೋದು ನಿಮ್ಮ ಕೈಯಲ್ಲಿದೆ. ಹೋಪ್ಫುಲಿ ನೀವೆಲ್ಲರೂ ಸಹ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತೀರಾ ನಿಮ್ಮ ಲೈಫಲ್ಲಿ. ಗಿವ್ ಯುವರ್ ಬೆಸ್ಟ್. ನಾನು ಹೇಳ್ತಾ ಇರೋದು 100 ಮಾರ್ಕ್ಸ್ ತೆಗೀರಿ ಅಂತಲೂ ಅಲ್ಲ, ಗಿವ್ ಯುವರ್ ಬೆಸ್ಟ್. ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಲಿಮಿಟ್ ಅಂದರೆ 100ಗೆ 101 ಅಂತ ತೆಗಿಯೋಕ್ಕಾಗೋದಿಲ್ಲಲ್ಲ, 100 ಮ್ಯಾಕ್ಸಿಮಮ್ ಇರೋದು. ಬಟ್ ಗಿವ್ ಯುವರ್ ಬೆಸ್ಟ್, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಕೊಡಿ, ಮ್ಯಾಕ್ಸಿಮಮ್ ಕಲಿತುಕೊಳ್ಳಿಕ್ಕೆ ಸಹ ಟ್ರೈ ಮಾಡಿ. ಇದರಲ್ಲಿ 2 ಥರ ವಿಷಯ ಇದೆ. ಜಾಸ್ತಿ ಮಾರ್ಕ್ಸಿಂದ ಲೈಫ್ ಡಿಸೈಡ್ ಆಗೋದಿಲ್ಲ, ಆಯಿತಾ? ಹಾಗಾಗಿ ನೀವೇನಾದರೂ ಕಡಿಮೆ ಮಾರ್ಕ್ಸನ್ನು ಟೆಸ್ಟಲ್ಲಿ ತೆಗೆದ್ರಿ ಅಂತ ಹೇಳಿದ್ರೆ ಆ ಟೆಸ್ಟಿನ ಸಬ್ಜೆಕ್ಟನ್ನು ಅವತ್ತೇ ಮತ್ತೆ ಓದ್ಕೊಳ್ಳಿ. ಆವಾಗ ನೀವೆಲ್ಲ ತಪ್ಪು ಮಾಡಿದ್ದೀರಾ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಟೆಸ್ಟಲ್ಲಿ ಮತ್ತು ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ಸ್ಗಳಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ, ಆಯಿತಾ? ಹೋಪ್ಫುಲಿ ನಾನು ನಿಮ್ಮ ಶಾಲೆಯದ್ದು ಒಂದಷ್ಟು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಐ ಕೇಮ್ ಟು ನೋ ಒನ್ ಆಫ್ ದ ಸ್ಟೂಡೆಂಟ್ ಈಸ್ ದ ಟಾಪರ್ ನ್ಯಾಷನಲ್ ಲೆವೆಲ್ CBSE. ಫ್ರಮ್ ದಿಸ್ ಸ್ಕೂಲ್ ಒನ್ ಆಫ್ ದ ನ್ಯಾಷನಲ್ ಟಾಪರ್ ಇನ್ ದ CBSE ಸ್ಟ್ರೀಮ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಗ್ರೇಟ್ ಥಿಂಗ್. ಇದಕ್ಕೆ ಚಪ್ಪಾಳೆ ಹೊಡೆಯಬೇಕು. ಓಕೆ, ಮತ್ತೆ ಇಫ್ ಎನಿಬಡಿ ವಾಂಟ್ಸ್ ಟು, ಯಾರಿಗಾದ್ರೂ ಸಹ ಒಂದು ಮ್ಯಾಕ್ಸಿಮಮ್ ಒಂದು 100 ಡಿಗ್ರಿಯನ್ನು ಮಾಡಬೇಕು ಅಂತ ಆಸೆ ಇದೆಯಾ? ಇದ್ರೆ ಕೈ. ನಾನು ಕನಿಷ್ಠ 100 ಡಿಗ್ರೀಸ್ನ ಮಾಡ್ತೀನಿ ಅನ್ನೋ ಕೈ ಜೋರಾಗಿ. ಇನ್ನೊಂದು, ಈಗ ಯಾರು ಕೈ ಎತ್ತಿದಾರಲ್ಲ ಸರ್, ಪ್ರಿನ್ಸಿಪಲ್ ಸರ್, ಈ ಕೈ ಎತ್ತಿರೋದು ಒಂದು ಹೆಸರು ಡೀಟೇಲ್ಸ್ ಕೊಡಿ. ಐ ವಿಲ್ ಹೆಲ್ಪ್ ಯು ದಮ್ ಔಟ್. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ದಮ್ ಔಟ್. ನಿಮ್ಮ ಪೋಸ್ಟಲ್ ಅಡ್ರೆಸ್, ನಿಮ್ಮ ಫೋನ್ ನಂಬರ್ಸ್ ಅದನ್ನು ಕೊಡಿ. ನಾನು ನಿಮ್ಮ ಜೊತೆಗೆ ನಿರಂತರವಾಗಿ ಸಪೋರ್ಟಲ್ಲಿರ್ತೇನೆ. ಅದು ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು, ಕಾಲಕ್ಕೆ ಬೇಕಾಗಿರೋ ನಾಲೆಡ್ಜಸ್ ಇರ್ಬೋದು, ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ಸ್ ಇರ್ಬೋದು, ಅಥವಾ ದೊಡ್ಡ ವ್ಯಕ್ತಿಗಳಿರ್ಬೋದು, ಮತ್ತು ನಿಮ್ಮ ತಂದೆ ತಾಯಿಯವರ ಫೋನ್ ನಂಬರ್ಸ್ನ ಸಹ ಕಳಿಸ್ಕೊಡಿ. ಐ ವಿಲ್ ಕೀಪ್ ಆನ್ ಸೆಂಡಿಂಗ್ ಯು ಮೆಟೀರಿಯಲ್ಸ್ ನಿಮ್ಮ ಅಡ್ರೆಸ್ಗೆ. ಯಾರು ಕೈ ಎತ್ತಿದಂಥ 5 ಜನ ಇದ್ದೀರಾ ಅವರಿಗೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು 5 ಜನ ಧೈರ್ಯ ತೋರಿಸಿದ್ದಾರೆ. ದೇ ಆರ್ ಆಲ್ ದ ರಿಯಲ್ ಲೀಡರ್ಸ್. ಅವರಿಗೆ ಸಪೋರ್ಟನ್ನು ಖಂಡಿತ ಕೊಡಲಾಗ್ತದೆ. ಮತ್ತು ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ಏನಾದರೂ ನಾನು ಈ ಕ್ವಶನ್ನ ನಿಮಗೆ ಕೇಳಿದ್ರೆ ಧೈರ್ಯ ಮಾಡಿ ಭಾಳಷ್ಟು ಜನ ಕೈ ಎತ್ತಿ. ಆಗ್ಬೋದಾ? ಎಷ್ಟು ಜನ ಕನಿಷ್ಠ 50 ಡಿಗ್ರಿ ಮಾಡ್ತೀರಿ? ಸರ್ ಪ್ಲೀಸ್ ಇದೊಂದು ಫೋಟೋ ತೆಕ್ಕೊಳ್ಳಿ. ಎಷ್ಟು ಜನ ನಾವು 1 ಡಿಗ್ರಿ ಮಾಡೋದಿಲ್ಲ? ನಾನು ಇಲ್ಲ, ನೀವು ನನ್ನೊಟ್ಟಿಗೆ ಮಾತಾಡಿ, ನಿಮ್ಮಲ್ಲೇ ಮಾತಾಡಬೇಡಿ. ಜಸ್ಟ್ ಫ್ಯೂ ಮಿನಿಟ್ಸ್ ಐ ಗೋಯಿಂಗ್ ಟು ಕನ್ಕ್ಲೂಡ್. ಎಷ್ಟು ಜನ ನಾನು ಡಿಗ್ರಿಯನ್ನು ಮಾಡೋದಿಲ್ಲ, PUC ಸ್ಟಾಪ್ ಮಾಡ್ತೀನಿ, ನಾನು SLC ಸಾಕು, ನನಗೆ ಇವತ್ತು ಪ್ರಪಂಚ ಅರ್ಥ ಆಗ್ತಾ ಇದೆ, SLC ಮುಗಿದಿದ್ದಂಗೆ ಸಹ ನಾನು ಎಲ್ಲದೂ ಅಲ್ಲಿ ಹೊರಗಡೆ ಅಂಗಡಿಗಳಲ್ಲಿದೆ, ಅದಕ್ಕೆ ಮೇಡಮ್ ಹೇಳಿದ್ರು ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ, ಟೊಬ್ಯಾಕೊ ಎಲ್ಲ ಸಿಗುತ್ತೆ, ತಿನ್ಕೊಂಡು ಓಡಾಡ್ಕೊಂಡಿರ್ತೀನಿ, ನಾನು ಟೈಮ್ ವೇಸ್ಟ್ ಮಾಡ್ತೀನಿ.
ದಿಸ್ ಇಸ್ ಅ ಸೀರಿಯಸ್ ವರ್ಕರ್ಸ್. ಬದುಕಿನಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನಾಗಬೇಕು ಖಂಡಿತ ಆಗುತ್ತೆ. ನನ್ನ ಇವತ್ತು 67 ಡಿಗ್ರಿ ಯಾವುದು ಸುಖದಲ್ಲಿ ಸಿಕ್ಕಿದ್ದಲ್ಲ, ಹಸಿವು ಮತ್ತು ಅವಮಾನದಿಂದ ಸಿಕ್ಕಿರೋದು. ಓಕೆ, ನನ್ನ ಎಜುಕೇಷನ್ ಟೈಮ್ನಲ್ಲಿ ನಮ್ಮ ಊರಿನವರು ಒಬ್ಬರು ಬೈದರು, ನಿಮ್ಮ ಕೈಲೇನೂ ಮಾಡೋಕ್ಕಾಗಲ್ಲ, ಓದೋಕ್ಕೆಲ್ಲ ಆಗಿಲ್ಲ, ನಿಮ್ಮ ಅಪ್ಪನ ದುಡ್ಡು ಹಾಳು ಮಾಡ್ತೀವಿ ಅಂತ ಬೈದ್ರು ಹಠ ಛಲ ಇವತ್ತಿಗೂ ಇದೆ. ಅದು ಇವತ್ತಿಗೂ ಓದೋ ಥರ ಮಾಡ್ತಾರೆ. ನಾವು ಜೀವನವನ್ನು ತುಂಬ ಸೀರಿಯಸ್ ಆಗಿ ನೋಡಲಿಕ್ಕೆ ಅಂತ ಹೋದಾಗ ಅಷ್ಟು ಹಾಸ್ಯಾಸ್ಪದವಾಗಿಲ್ಲ ಜೀವನ, ತುಂಬ ಸೀರಿಯಸ್ ಇದೆ. ನಾನು ಹೇಳಿದ ಎಕ್ಸ್ಪೀರಿಯನ್ಸ್ ಏನಾದರೂ ಹೇಳಿರ್ಬೋದು, ಬಟ್ ಆದರೆ ದ ಬೆಸ್ಟ್ ಯೂನಿವರ್ಸಿಟಿ ಈಸ್ ಹಸಿವು ಮತ್ತು ಅವಮಾನ. ಅದನ್ನೇನಾದರೂ ಫೇಸ್ ಮಾಡೋ ಹಂತಕ್ಕೆ ಅಂತ ನೀವು ಹೋದ್ರು ಅಂತ ಹೇಳಿದ್ರೆ ಬಹಳ ಕಷ್ಟಕರ ಜೀವನ ಅಂತ ಅನಿಸುತ್ತೆ. ಲಕ್ಕಿಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಓದ್ತಾ ಇದ್ದೀರಾ, ಓದ್ಬಿಡಿ, ಓದೋಷ್ಟು ಕಂಪ್ಲೀಟಾಗಿ ಓದಿಬಿಡಿ, ಗಳಿಸುವಷ್ಟು ವಿದ್ಯೆಯನ್ನು ಗಳಿಸ್ಬಿಡಿ. ಆಮೇಲೆ ಏನಾಗ್ತದೋ ಆಗಲಿ, ಇಂಜಿನಿಯರ್, ಡಾಕ್ಟ್ರು, ಏನಾದರೂ ಆಗಲಿ. ನನ್ನದು 222 ರ್ಯಾಂಕ್ ಇಟ್ಕೊಂಡು ನಾನು ಇಂಜಿನಿಯರ್ ಮೆಡಿಕಲ್ಗೆ ಹೋಗ್ದೆ, ನಾನು ಹೋಗೋದು ಬೇಡ ಅಂತ. ಹಾಗಂತ ಹೇಳ್ಬಿಟ್ಟು ನಾನು ಎಕ್ಸಾಮಿಗೆ ಬರೀತಲೇ ಕೂತ್ಕೊಂಡೆ ಅಂತ ಅವಕಾಶ ಸಿಕ್ಕಿದ್ರು ಹೋಗಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ನಾವಿವತ್ತೇ ಡಿಸೈಡ್ ಮಾಡ್ಕೊಳ್ಳುತ್ತೆ. ಓಕೆ, ಯಾವುದೇ ರೀತಿಯಾದಂತಹ ಮಾದಕ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಡೋಂಟ್ ಈಟ್ ಎನಿ ಚಾಕ್ಲೇಟ್ಸ್, ಡೋಂಟ್ ಈಟ್ ಎನಿ ಸ್ಮೋಕ್ಸ್. ಯಾರೋ ಬೇರೆಯವ್ರು ಸಿಗರೇಟ್ ಬಿಟ್ಟು ಹೊಗೆ ಅಲ್ಲಿ ಬಿಡ್ತಾ ಇದ್ದಾರೆ, ಆ ಹೊಗೆನೂ ಕುಡಿಬೇಡಿ. ಮತ್ತು ಯಾವುದೇ ಸ್ಕೂಲು ಕಾಲೇಜ್ಗಳ ಹತ್ರ ಇರುವಂತಹ ಸಣ್ಣ ಸಣ್ಣ ಅಂಗಡಿಗಳ ಮುಖಾಂತರವಾಗಿ ಡರ್ಟಿಯಾಗಿರ್ಬೋದಾದಂತಹ ಶುದ್ಧತೆ ಇಲ್ಲ, ಹೈಜೀನ್ ಇಲ್ಲದೆ ಇರ್ತಂಥ ವಸ್ತುಗಳು ತಿನ್ನಬೇಡಿ. 50 ಪೈಸದೊಂದು ಮಿಠಾಯಿ, 50 ಪೈಸದೊಂದು ಚಾಕ್ಲೇಟು, ಈ ಥರದ್ದೆಲ್ಲ ತಿನ್ನಬೇಡಿ. ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಮಾಡಿದಂಥ ಊಟವನ್ನೇ ತಿನ್ನಿ. ಇದೆಲ್ಲರೂ ಸಹ ಒಂದು ದೊಡ್ಡ ಮಾಫಿಯಾ, ನಿಮ್ಗೆ ಅರ್ಥ ಆಗೋದಿಲ್ಲ, ಆಯಿತಾ? ಅದ್ರ ಬಳಸ್ತಾ ಇರ್ತಕ್ಕಂಥ ಗ್ಲುಕೋಟಿನ್ಸ್ ಇರ್ಬೋದು, ಬೇರೆ ಬೇರೆಂಥ ಮಾರಕವಾದಂಥ ಔಷಧಿಗಳಿರಬಹುದು, ಅವುಗಳು ಮನುಷ್ಯನಿಗೆ ಹೆಲ್ತಿಯಾಗಿಲ್ಲ. ಅದನ್ನೆಲ್ಲ ತಿಂದು ನಿಮ್ಮ ಶುದ್ಧವಾದಂತಹ ಪ್ಯಾಂಕ್ರಿಯಾಸನ್ನು ಮತ್ತು ಲಿವರ್ನ ಹಾಳು ಮಾಡ್ಕೊಳ್ಬೇಡಿ. ಇವೆರಡು ಹಾಳು ಮಾಡಿದ ತಕ್ಷಣ ಮೊದಲಿನ ಎಫೆಕ್ಟ್ ಬೀಳೋದು ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಮೇಲೆ. ಒನ್ಸ್ ಯುವರ್ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಫೇಲ್ಡ್ ಅಂತ ಇದ್ದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಆಗ್ತದೆ, ಆಯ್ತಾ? ಅದಾದಮೇಲೆ PCOD ಇಶ್ಯೂಸ್ ಅಂತ ಬರುತ್ತೆ, ಥೈರಾಯ್ಡ್ ಇಶ್ಯೂಸ್ ಅಂತ ಬರುತ್ತೆ, ಆಯ್ತಾ? ಬಹಳಷ್ಟು ಹೆಲ್ತ್ ಇಶ್ಯೂಸ್ಗಳು ನಿಮ್ಮ 25-30 ವರ್ಷ ಏಜಿಗೆ ಬಂದ್ಬಿಡುತ್ತೆ. ಹಾಗಾಗಿ ನಿಮ್ಮಲ್ಲಿರ್ಬೋದಾದಂಥ ಸೌಭಾಗ್ಯ ಅಂತಂದರೆ ಅದು ನಿಮ್ಮ ಆರೋಗ್ಯ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಉತ್ತಮವಾದಂಥ ಆರೋಗ್ಯ ಇದೆ ಅಂತಂದರೆ, ಹೆಲ್ತಿ ಬಾಡಿ ಇತ್ತಂತಂದರೆ ಅದು ಸೌಂಡ್ ಮೈಂಡ್ಗೆ ಅನುಕೂಲ ಮಾಡ್ತದೆ. ಒನ್ಸ್ ಯು ಗಾಟ್ ದ ಸೌಂಡ್ ಮೈಂಡ್, ಎವ್ರಿಥಿಂಗ್ ವಿಲ್ ಫಾಲೋ. ಓಕೆ, ಮತ್ತು ಎರಡನೇದು, ಕನ್ಫ್ಯೂಷನ್ ಆಗುವಂಥ ವಿಷಯಗಳಿಗೆ ಎಡೆ ಮಾಡಿ ಕೊಡಬೇಡಿ. ಟಿಲ್ ದ ಕಂಪ್ಲೀಷನ್ ಆಫ್ ಯುವರ್ ಬೇಸಿಕ್ ಡಿಗ್ರಿ ನಿಮ್ಮ ಕಾನ್ಸಂಟ್ರೇಷನ್ನು ಕೇವಲ ನಿಮ್ಮ ಓದಿನ ಕಡೆ ಇರಲಿ. ಎಸ್ಪೆಷಲಿ ನಾನು ನಮ್ಮ 11th 12th ಮಕ್ಕಳಿಗೆ, ಫಸ್ಟ್ PU ಸೆಕೆಂಡ್ PU ಮಕ್ಕಳಿಗೆ ಅಂತ ಹೇಳೋದು, ನಿಮ್ಮ ಅಕಾಡೆಮಿಕ್ಸ್ಗೆ ಮಾತ್ರ ಗಮನ ಕೊಡಿ. ನಿಮ್ಮ ಓದೆಲ್ಲ ಮುಗಿದ ನಂತರ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಮದುವೆ ಮಾಡ್ತಾರೆ. ಇದು ಸತ್ಯ, ಇದು ಕಾಮಿಡಿ ಅಂತ ತಗೊಳ್ಬೇಡಿ. ದಿಸ್ ಇಸ್ ದ ಸೀರಿಯಸ್ ಥಿಂಗ್. ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ನಿಮಗೆ ತುಂಬ ಹೇಳುವಂಥದ್ದು ಏನಂತ ಅಂದರೆ, ಸಮಾಜದಲ್ಲಿ ಆಚೆ ಹೊರಗಿನ ಪ್ರಪಂಚದಲ್ಲಿ ಹೇಗೆ ನಿಮ್ಮೊಟ್ಟಿಗೆ ನಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಅನ್ನೋದು ಇರಲಿ. ಇದು ನೀವು ಆಮೇಲೆ ಯಾವುದೇ ಡಿಗ್ರಿಯನ್ನು ಕಳಿಸ್ಕೊಂಡ್ವಿ, ವಿ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್, ಫೇಲ್ಡ್ ಇನ್ ದ ಲೈಫ್ ಅಂತಂದರೆ ಕಷ್ಟ. ವಿತ್ ದಿಸ್ ಸೀರಿಯಸ್ ವರ್ಡ್ಸ್ ಐ ಆಮ್ ಟೆಲ್ಲಿಂಗ್ ಯು ಒನ್ಸ್ ಅಗೇನ್ ಬೆಸ್ಟ್ ವಿಶಸ್. ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಮೀನಿಂಗ್ಫುಲ್ ಆಗಿರಲಿ, ಅರ್ಥಪೂರ್ಣವಾದ ಬದುಕಾಗಲಿ, ಒಳ್ಳೊಳ್ಳೆಯ ಉದ್ಯೋಗವನ್ನು, ವ್ಯಾಪಾರವನ್ನು ಮಾಡಿ ನಿಮ್ಮ ಮುಖಾಂತರವಾಗಿ ಈ ದೇಶಕ್ಕೆ ಒಳ್ಳೆಯ GDP ಬರಲಿ, ಪ್ರಪಂಚಕ್ಕೆ ನೀವೆಲ್ಲ ಸಹ ಬೇಕಾಗುವಂಥ ಉಪಯೋಗ ಆಗುವಂಥ ವ್ಯಕ್ತಿಗಳಾಗಿ ಅಂತೇಳಿ ನಿಮ್ಮನ್ನು ಆಶಿಸ್ತಾ, ನನ್ನ ಮಾತಿನಲ್ಲಿ ಯಾವುದಾದ್ರೂ ಕೊರತೆ ಕಂಡು ಬಂದಲ್ಲಿ ಖಂಡಿತ ಅದನ್ನು ಮುಂದಿನ ನನ್ನ ಭಾಷಣದಲ್ಲಿ ತಿದ್ದುಕೊಳ್ತೀನಿ ಅನ್ನೋ ಭರವಸೆಯನ್ನು ತಮಗೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ.